ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಹಲವಾರು ನಿರೀಕ್ಷೆಗಳಿತ್ತು ಕೇಂದ್ರ ಬಜೆಟ್ ಮೇಲೆ. ಇವತ್ತು ಮಂಡನೆ ಆಗಿದೆ. ಹಾಗಾಗಿ ಈ ಕೇಂದ್ರ ಬಜೆಟ್ ದೂರದೃಷ್ಟಿಯ ಬಜೆಟ್. ನದಿಗಳ ಜೋಡಣೆ, ಕ್ರಿಪ್ಟೋಗೆ ತೆರಿಗೆ, ಎಲೆಕ್ಷನ್ ಬದಿಗಿಟ್ಟ ಕೇಂದ್ರ ಸರ್ಕಾರ. ಈ ಬಾರಿಯ ಬಜೆಟ್ ಯಾರಿಗೆ ಲಾಭ, ಯಾವ ವಲಯಕ್ಕೆ ಸಿಕ್ಕಿದ್ದು, ಎಷ್ಟೆಷ್ಟು, ಇದು ಮೋದಿ ಲೆಕ್ಕದ ವಿಶ್ಲೇಷಣೆ. ಕೊರೋನಾದಿಂದಾಗಿ ಸತತವಾಗಿ ನಾವು ಬಳಲ್ತಾ ಇದ್ದೀವಿ. 3ನೇ ವರ್ಷದ ಬಜೆಟ್ ಕೊರೋನಾ ಕಾಲದಲ್ಲಿ ಅಂದಾಗ ಸಹಜವಾಗಿ ಒಂದಿಷ್ಟು ನಿರೀಕ್ಷೆಗಳಿತ್ತು. ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆಯನ್ನ ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಕೊಡುತ್ತೆ, ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆರ್ಥಿಕವಾಗಿ ನೆರವಾಗುತ್ತೆ ಸರ್ಕಾರ ಅಂತ. ಇನ್ನು ಎಲೆಕ್ಷನ್ ಇರುವಂತ ರಾಜ್ಯಗಳಿಗೆ ಏನಾದರೂ ಸ್ಪೆಷಲ್ ಯೋಜನೆಗಳು ಘೋಷಣೆ ಆಗುತ್ತಾ, ಹೀಗೆ ಹಲವಾರು ನಿರೀಕ್ಷೆಗಳು ಇದ್ವು. ಸೊ ಬಜೆಟ್ ಮಂಡನೆ ಆದ್ಮೇಲೆ ಗೊತ್ತಾಗಿರೋದು ಕೇಂದ್ರ ಬಜೆಟ್ ಎಲೆಕ್ಷನ್ ನೆರಳು ಅದ್ರ ಮೇಲೆ ಇಲ್ಲ. ಇನ್ನು ಕೇಂದ್ರದಿಂದ ದೂರದೃಷ್ಟಿಯ ಬಜೆಟ್ ಮಂಡನೆ ಆಗಿದೆ ಅನ್ನೋ ವಿಶ್ಲೇಷಣೆಗಳು ನಡೀತಾ ಇದೆ. ದೇಶದ ಅಭಿವೃದ್ಧಿಗೆ ಸಪ್ತ ಸ್ತಂಭಗಳನ್ನ ಉಲ್ಲೇಖ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಆದಾಯ ತೆರಿಗೆಯಲ್ಲಿ ಪ್ರತಿ ಬಾರಿ ನಮ್ಗೇನಾದ್ರೂ ಹೆಲ್ಪ್ ಮಾಡಿದ್ಯಾ ಸರ್ಕಾರ, ನಮ್ಗೇನಾದ್ರೂ ವಿನಾಯಿತಿ ಕೊಟ್ಟಿದ್ಯಾ ಅಂತ ಬಡ ಮತ್ತೆ ಮಧ್ಯಮ ವರ್ಗದ ಈ ನೌಕರರು ಕಾಯ್ತಾ ಇರ್ತಾರೆ. ಆ ಬಗ್ಗೆ ಈ ಸಲ ಬಜೆಟ್ ನಲ್ಲಿ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ. ಇನ್ನು ಎಂಎಸ್ಎಂಇಗಳಿಗೆ ಭರ್ಜರಿ ಅನುದಾನ ಸಿಕ್ಕಿದೆ. 5 ವರ್ಷಗಳಲ್ಲಿ 6,000 ಕೋಟಿ ಮೀಸಲಿಡಲಾಗಿದೆ. ನದಿಗಳ ಜೋಡಣೆ ಇದೊಂದು ಇಂಪಾರ್ಟೆಂಟ್ ವಿಚಾರ. ಬಟ್ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಈಗ ನೀರಾವರಿ ವಿಚಾರವಾಗಿ ನಾವು ನೋಡ್ತಾ ಇದ್ದೀವಿ, ಈ ನದಿಗಳ ವಿಚಾರವಾಗಿನೇ ಈ ರಾಜ್ಯಗಳ ಮಧ್ಯದಲ್ಲಿ ಎಷ್ಟೆಲ್ಲ ಕೋಲಾಹಲ ಸೃಷ್ಟಿ ಆಗ್ತಾ ಇದೆ, ಕಾನೂನಾತ್ಮಕವಾಗಿ ಹೋರಾಟಗಳು ನಡೀತಾ ಇದೆ. ಸೊ ಈಗ ನದಿಗಳ ಜೋಡಣೆ ವಿಚಾರವನ್ನ ಸರ್ಕಾರ ಪ್ರಸ್ತಾಪ ಮಾಡಿದೆ ಬಜೆಟ್ನಲ್ಲಿ. ಅಂದ್ರೆ ಈಗ ರಾಜ್ಯಗಳು ಒಪ್ಪಬೇಕಾಗಿದೆ, ಕೂತು ಮಾತುಕತೆಯನ್ನ ಮಾಡಬೇಕಾಗಿದೆ, ಸಹಮತ ಇದ್ರೆ ಮಾತ್ರ ಇದು ಸಾಧ್ಯವಾಗಬೇಕಾಗುತ್ತೆ. ಹಾಗಾಗಿ ಈಗ ನಿಗದಿತ ಕಾಲಮಿತಿಯಲ್ಲಿ ಲಿಮಿಟೇಷನ್ ನಲ್ಲಿ ಇದು ಸಾಧ್ಯನಾ, ಪ್ರಾಕ್ಟಿಕಲ್ ಆಗಿ ಇದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಚರ್ಚೆ ನಡೀತಾ ಇದೆ. ಇನ್ನು ಜನಸಾಮಾನ್ಯರು ಏನ್ ಕೇಳ್ತಾರೆ, ಅದರಲ್ಲೂ ಈ ಬಡವರ್ಗದವರು ನಮಗೊಂದು ಮನೆ ಬೇಕಪ್ಪ ಅಂತ ಕೇಳ್ತಾರೆ. ಹಾಗಾಗಿ ವಸತಿ ಯೋಜನೆ ಅಡಿಯಲ್ಲಿ ಸೊ ಈ ಬಾರಿಯ ಬಜೆಟ್ ನಲ್ಲಿ ಸುಮಾರು 48,000 ಕೋಟಿಯಷ್ಟು ಹಣವನ್ನ ಸರ್ಕಾರ ಮೀಸಲಿಟ್ಟಿದೆ. ಇನ್ನು ಹಣವನ್ನ ಹೆಂಗ್ ಹಂಚಿಕೆ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಾವು ಗ್ರಾಫಿಕ್ಸ್ ನಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಇನ್ನು ವಾರ್ಷಿಕ ಆದಾಯ, ನಾನು ಹೇಳ್ದಂಗೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ನಾವ್ ಏನ್ ಕರಿತೀವಿ, ಇದ್ರ ಬಗ್ಗೆ ಕೊನೆಯಲ್ಲಿ ಯೂಶುವಲಿ ಬಜೆಟ್ ನಲ್ಲಿ ಉಲ್ಲೇಖ ಮಾಡೋದು. ಈ ಬಾರಿ ಕೊನೆಯಲ್ಲಿ ಇದು ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು, ಆದ್ರೆ ಇದ್ರ ಬಗ್ಗೆ ಉಲ್ಲೇಖ ಆಗಿಲ್ಲ. ಈ ಹಿಂದೆ ಹೆಂಗಿತ್ತು ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು, ಅದೇ ಯಥಾಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. 2.5 ಲಕ್ಷ ನಿಮ್ಮ ಆದಾಯ ಇದ್ರೆ ಪರ್ ಇಯರ್ ಯಾವುದೇ ಟ್ಯಾಕ್ಸ್ ಇಲ್ಲ. 2.5 ಇಂದ 5 ಲಕ್ಷ ಇದ್ದಂಥ ಟೈಮ್ನಲ್ಲಿ 5% ಕಟ್ಟಬೇಕಾಗುತ್ತೆ. ಇನ್ನು 5 ರಿಂದ 7.5 ಲಕ್ಷ ಇದ್ರೆ 10% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 7.5 ಇಂದ 10 ಲಕ್ಷ ನಿಮ್ಮ ಆದಾಯ ಇದ್ರೆ 15% ಕಟ್ಟಬೇಕಾಗುತ್ತೆ. ಹಾಗೇನೆ 10 ರಿಂದ 12.5 ಲಕ್ಷ ನಿಮ್ಮ ಆದಾಯ ಇದ್ರೆ 20% ಕಟ್ಟಬೇಕಾಗುತ್ತೆ. 12.5 ಇಂದ 15 ಲಕ್ಷ ತನಕ ನಿಮ್ಮ ಆದಾಯ ಪರ್ ಇಯರ್ ಇದ್ರೆ ನೀವು 25% ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಪರ್ಸೆಂಟೇಜ್. ಹಾಗೇನೆ 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ 30% ತೆರಿಗೆಯನ್ನು ನೀವು ಕಟ್ಟಬೇಕಾಗುತ್ತೆ. ಇದು ಯಥಾಸ್ಥಿತಿಯಾಗಿ ಮುಂದುವರೆದಿದೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಈಗ ತುಂಬಾ ವಿಶ್ಲೇಷಣೆಗಳು ನಡೀತಾ ಇರೋದು, ಈಗ ವಿಸಿಬಲ್ ಇಲ್ಲ ಈ ಬಜೆಟ್. ದೂರದೃಷ್ಟಿಯಿಂದ ಅಂದ್ರೆ ನಮ್ಮ ದೇಶದ ಒಂದು ಇಮೇಜ್ ದೃಷ್ಟಿಯಿಂದ ನೋಡಿದ್ರೆ ಬಹಳ ಒಳ್ಳೆ ಬಜೆಟ್ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ ಕೆಲವರು ಈಗಲೇ ಸಿಕ್ಕಿಲ್ಲ, ಏನು ನಮಗೆ ಪ್ರಯೋಜನ, ಇನ್ನು ಮುಂದಕ್ಕೆ ಸಿಗುತ್ತೆ ಅಂತ ನಾವು ಹೆಂಗ್ ನಂಬೋದು, ಪ್ರಾಕ್ಟಿಕಲ್ ಆಗಿ ಇವೆಲ್ಲ ಸಾಧ್ಯ ಇದೆಯಾ, ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು ಇದು ವಿಸಿಬಲ್ ಆಗಿಲ್ಲದೆ ಇದ್ರೂ ಕೂಡ ಪ್ಯಾನ್ ಇಂಡಿಯಾ ಬಜೆಟ್ ಡಿಜಿಟಲ್ ಇಂಡಿಯಾನ ರಿಫ್ಲೆಕ್ಟ್ ಆಗ್ತಾ ಇದೆ, ಅದಕ್ಕೆ ಒತ್ತನ್ನ ಕೊಟ್ಟಿರೋದಕ್ಕೆ ಅಂತೆಲ್ಲ ವಿಶ್ಲೇಷಣೆಗಳು ನಡೀತಾ ಇದೆ. ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಆರ್ಥಿಕ ತಜ್ಞರಾಗಿರುವಂತ ಪ್ರೊಫೆಸರ್ SR ಕೇಶವ್ ಅವರು. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹಾಗೇನೆ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾಗಿರುವಂತ ರಮೇಶ್ ಬಾಬು ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಇನ್ನು ಬಿಜೆಪಿ ವಕ್ತಾರ ಆಗಿರುವಂತ ಸಿ ಮಂಜುಳಾ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಫೈನ್. ಕೇಶವ್ ಸರ್, ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನ ಹೇಳಿದ್ರಿ, ಇವತ್ತು ಬಜೆಟ್ ಮಂಡನೆ ಆಗಿದೆ, ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಗಿದೆ ಅಂತ ಅನ್ಸುತ್ತಾ, ನಿಮ್ಮ ಒಪಿನಿಯನ್?
ಒಂದು ಆಯಾಮದಲ್ಲಿ ಯಾವುದೇ ಒಂದು ಬಜೆಟ್ ನಾನು ನಿನ್ನೆ ಕೂಡ ಮಾತಾಡುವಾಗ ಆವಾಗಿನ ಆ ಸ್ಥಿತಿಯ ಪರಿಸ್ಥಿತಿ ಯಾವ ತರ ಇತ್ತು, ಆರ್ಥಿಕತೆಯ ಪರಿಸ್ಥಿತಿ ಯಾವ ತರ ಇತ್ತು, ಜನರ ಅಪೇಕ್ಷೆ ಏನಿತ್ತು, ಇವುಗಳನ್ನೆಲ್ಲವನ್ನ ನೋಡ್ಕೊಂಡು ಒಂದು ಆಯವ್ಯಯವನ್ನ ರೂಪಿಸ್ಬೇಕು. ಆರ್ಥಿಕತೆಯ ದೃಷ್ಟಿಯಿಂದಲೂ ಜನಸಾಮಾನ್ಯರಿಗೆ ಒಳಿತಾಗುವ ದೃಷ್ಟಿಯಿಂದಲೂ. ಆದ್ರೆ ಆ ಕಾರಣಕ್ಕಾಗಿ ಈ ಬಜೆಟ್ ತುಂಬಾ ಅಭಿವೃದ್ಧಿಯ ಅತ್ತ ಸಾಗುವಂತ ಬಜೆಟ್ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದರಲ್ಲಿ ದೀರ್ಘಕಾಲದ ಯೋಜನೆಗಳನ್ನೂ ಹೇಳ್ತಾ ಬರೀ ಇವತ್ತಿನ ಕತೆ ಶಾರ್ಟ್ ರನ್ ಅಲ್ಲಿ ಮಾತ್ರ ಮಾತಾಡ್ತಿಲ್ಲ, ದೀರ್ಘಾವಧಿ ಮತ್ತು ಅಲ್ಪಾವಧಿ ಈ ವರ್ಷಕ್ಕೆ ಏನ್ ಮಾಡ್ಬೇಕು, ಈ ಫೈನಾನ್ಷಿಯಲ್ ಇಯರ್ ಬರುವಂತ ಫೈನಾನ್ಷಿಯಲ್ ಇಯರ್ಗೆ ಏನ್ ಪ್ರೋಗ್ರಾಮ್ಸ್ ಕೊಡಬೇಕು. ಹಾಗೇನೆ ಇಂಡಿಯಾ ಒಂದು 100 ವರ್ಷ ಆದಾಗ 75 ಬಗ್ಗೆ ಮಾತಾಡ್ತಾ ಇದೀವಿ, ಇಂಡಿಯಾ 100 ವರ್ಷ ಆಗೋಷ್ಟೊತ್ತಿಗೆ ನಾವ್ ಯಾವ ರೀತಿ ಇರ್ಬೇಕು ಅನ್ನುವಂಥದ್ದನ್ನು ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ಲಾಗಿದೆ. ಮತ್ತೆ ಇಲ್ಲಿ ನೋಡಿ, ಯಾವುದೇ ರೀತಿಯಾದಂತ ಎಲೆಕ್ಷನ್ಸ್ ಇದ್ರೂನು ನೆನ್ನೆಲ್ಲ ನಾವು ಮಾತಾಡಿದ್ವಿ, ಎಲೆಕ್ಷನ್ ಕಂಪಲ್ಷನ್ಸ್ ಇದ್ದೇ ಇರುತ್ತೆ, ಪೊಲಿಟಿಕಲ್ ಕಂಪಲ್ಷನ್ಸ್ ಇರುತ್ತೆ, ಒಂದಷ್ಟು ಚುನಾವಣೆಯ ಘೋಷಣೆಗಳು ಇರುತ್ತೆ, ಫ್ರೀ ಬೀಸ್ ಇರುತ್ತೆ ಅಂತೆಲ್ಲ ಮಾತಾಡಿದ್ವಿ. ಆದ್ರೆ ಅವೆಲ್ಲವನ್ನ ಮೀರಿ ಯಾವುದೇ ಚುನಾವಣೆಯ ಕಂಪಲ್ಷನ್ಸ್, ಪೊಲಿಟಿಕಲ್ ಕಂಪಲ್ಷನ್ಸ್ಗೆ ಒಳಗಾಗದೆ ಕೇವಲ ಆರ್ಥಿಕತೆಯ ದೃಷ್ಟಿಯಿಂದ ಏನ್ ಬೇಕೋ ಅದನ್ನ ಮಾತ್ರ ಈ ಆಯವ್ಯಯದಲ್ಲಿ ಕೊಟ್ಟಿರೋದಕ್ಕೆ ನಾನು ಇವರನ್ನ ಅಭಿನಂದಿಸ್ತೀನಿ, ವಿತ್ತ ಸಚಿವರನ್ನ ಅಭಿನಂದಿಸ್ತೀನಿ. ಇನ್ನೂ ಒಂದು ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ, ಇಲ್ಲಿ ಎಕಾನಮಿ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಹಾಗೆ ಯಾವ ರೀತಿಯಲ್ಲಿ ರಿಫಾರ್ಮ್ಸ್ ತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಪಾವರ್ಟಿ ರೆಡ್ಯೂಸ್ ಮಾಡಬಹುದು, ಅನ್ಎಂಪ್ಲಾಯ್ಮೆಂಟ್ ಅಥವಾ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡಬಹುದು ಅನ್ನೋ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹಾಗೇನೆ ಜನಸಾಮಾನ್ಯರಿಗೆ ಈಗ ಹೊಸ ಅವೆನ್ಯೂಸ್, ಎಂಪ್ಲಾಯ್ಮೆಂಟ್ ಅವೆನ್ಯೂಸ್ ಸೃಷ್ಟಿ ಆಗ್ತಾ ಇದೆ. ಆ ಹೊಸ ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗೋದ್ರಿಂದ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ದಾರೆ. ಹಾಗೆ ನೀವು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ತತ್ವಗಳು ಈ ಬಜೆಟ್ ಆಯವ್ಯಯದಲ್ಲಿ ಒಳಗೊಂಡಿರುವಂತದ್ದು ಇನ್ನೊಂದು ವಿಶೇಷ. ಕೆಲವು ಅಂಶಗಳನ್ನ ಇದರಲ್ಲಿ ಈ ಆಯವ್ಯಯದಲ್ಲಿ ತಂದಿದ್ದಾರೆ. ಹಾಗೇನೆ ಓವರ್ ಆಲ್ ಸಮಗ್ರ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೆ ಬೇಕಾಗುವ ಎಲ್ಲ ಪೂರಕ ಅಂಶಗಳು ಈ ಆಯವ್ಯಯದಲ್ಲಿದೆ. ಇನ್ನು ಕೆಲವನ್ನ ಮಾಡಬಹುದಿತ್ತು ಅಂತ ಖಂಡಿತವಾಗಿಯೂ ನನಗೂ ಅನಿಸುತ್ತೆ. ಆದ್ರೆ ಬಹುಶಃ ಇದ್ದಂತ ಫಿಸ್ಕಲ್ ಸ್ಪೇಸ್ ಅಲ್ಲಿ ಇಷ್ಟನ್ನ ಮಾಡಿದ್ದಕ್ಕಾಗಿ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಫೈನ್. ಇನ್ನು ಏನೇನ್ ಮಾಡಬಹುದಾಗಿತ್ತು ಇದನ್ನ ಸಿಂಪ್ಲಿಫೈ ಮಾಡಿ ಜನರಿಗೆ ಹೇಳೋದಾದ್ರೆ, I'll come back to you, sir. Please stay with us. Madam, ನಿಮ್ಗೆ ಏನ್ ಅನ್ಸುತ್ತೆ? ಅಫ್ಕೋರ್ಸ್ ನೀವು ಬಿಜೆಪಿ ವಕ್ತಾರೆಯಾಗಿ ಸಮರ್ಥನೆ ಮಾಡ್ಕೊಳ್ತೀರಾ ಅಂತಾನೆ ನಿರೀಕ್ಷೆ ಇರೋದು, ಇಲ್ಲ ಅಂತಲ್ಲ. ಬಟ್ ಜನಸಾಮಾನ್ಯಳಾಗಿ ನೋಡಿದಾಗ ವಾಟ್ಸ್ ಯುವರ್ ಒಪಿನಿಯನ್? ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಿಗಳಿಗೆ ನನ್ನ ಅಭಿವಂದನೆಗಳನ್ನ ಸಲ್ಲಿಸ್ತೀನಿ. ಬಿಕಾಸ್ ಯಾಕೆಂದ್ರೆ ಕರೋನಾ ಅಂತ ಒಂದು ಪ್ಯಾಂಡಮಿಕ್ಕಿನ ಸಂದರ್ಭದಲ್ಲಿ ಇಷ್ಟು ಒಳ್ಳೆ ಬಜೆಟ್ ಅನ್ನ ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ನಾವು ಇವತ್ತು ಜಗತ್ತಿನ ಮುಂದೆ ಸಶಕ್ತ ಭಾರತ, ಸಮರ್ಥ ಭಾರತವಾಗಿ ಎದ್ದು ನಿಲ್ಲೋದಕ್ಕೆ ಎಲ್ಲಾ ರೀತಿಯ ಅವಕಾಶಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಭಾರತದ ಪ್ರಜೆಗಳಾಗಿರೋ ನಮಗೆ. ನಿಮಗೆ ಗೊತ್ತಿದೆ, ಪ್ಯಾಂಡೆಮಿಕ್ 2.5 ವರ್ಷದಿಂದ ಹೇಗೆ ಜನರ ಬದುಕನ್ನ ಹಿಂಡಿ ಇಪ್ಪೆಕಾಯಿ ಮಾಡಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಅಲ್ಲಿ 7 ಪಾಯಿಂಟ್ಸ್ ಅನ್ನ ಮೊದಲು ಮಾಡ್ತಾರೆ. ಮೊದಲನೇ ಪ್ರಯಾರಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್. ನಾನಲ್ಲಿ 7 ಪಾಯಿಂಟ್ಸ್ ಅನ್ನ ರಿಪೀಟ್ ಮಾಡಕ್ ಹೋಗೋದಕ್ಕಿಂತ ಮುಖ್ಯವಾಗಿ ಇವತ್ತು ಬೆಂಗಳೂರಿನಿಂದ ಏನು ತುಮಕೂರು ಹೈವೇ ಚತುಷ್ಪಥ ಹೆದ್ದಾರಿಗಳ ನಿರ್ಮಾಣ ಆಗ್ತಾ ಇದೆ, ಅದು ಬೆಂಗಳೂರಿಂದ ಮೈಸೂರಿಗೆ ಏನು 10 ಲೇನ್ಗಳ ನಿರ್ಮಾಣ ಆಗ್ತಾ ಇದೆ. ಈ ರೀತಿ ದೇಶದ ಉದ್ದಗಲದಲ್ಲೂ ನಿರ್ಮಾಣ ಆಗ್ತಾ ಇರುವಂತಹ ರಸ್ತೆಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಕನ್ಸ್ಟ್ರಕ್ಷನ್ ಅಲ್ಲಿ ಲಕ್ಷಾಂತರ ಜನರಿಗೆ ಅಲ್ಲಿ ಉದ್ಯೋಗ ಮತ್ತು ಎಲ್ಲ ಚಟುವಟಿಕೆಗಳು ನಡೀತಿದೆ. ಯಾಕೆ ನಾನು ನಿರ್ಮಲಾಜಿ ಅವರಿಗೆ ಅಭಿವಂದನೆಗಳನ್ನ ಸಲ್ಲಿಸಿದೆ ಅಂದ್ರೆ, ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕೂಡ ಕೆಲವೇ ತಿಂಗಳುಗಳಲ್ಲಿ ಆಕ್ಟಿವಿಟಿ ನಡೆದಿರುವಂತದ್ದು ಸರ್ಕಾರ ಸಪೋರ್ಟ್ ಮಾಡಿರೋ ಕಾರಣಕ್ಕಾಗಿ MSME ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ರಿಂದಾಗಿ ಇವತ್ತು ಕಳೆದ 2-3 ವರ್ಷಗಳಿಗಿಂತ ಹೆಚ್ಚು GST ಸಂಗ್ರಹ ಆಗಿದೆ ಇವತ್ತು. ಅದು ಇವತ್ತು ಭಾರತ ಸರ್ಕಾರ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಟೋಟಲ್ ಇಂಡಸ್ಟ್ರಿ, ಅಗ್ರಿಕಲ್ಚರು, ಹೆಲ್ತ್ ಇದೆಲ್ಲದಕ್ಕೆ ಕೂಡ ಒಂದು ಸಪೋರ್ಟ್ ಆಗಿ ನಿಂತಿದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು GST ಸಂಗ್ರಹ ಆಗಿದೆ. ಹಾಗಾಗಿ ನಾನು ನಮ್ಮ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿಗಳಿಗೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಇದರಲ್ಲಿ ಇಲ್ಲಿವರೆಗೆ ಸ್ಮಾರ್ಟ್ ಸಿಟಿ ಬಗ್ಗೆ, ನೀವು ಸ್ಮಾರ್ಟ್ ಸಿಟಿ ಕೆಲಸ ನಡೀತಿರುವಂತ ಊರುಗಳನ್ನ ಹೋಗಿ ನೋಡಿ, ನಮ್ಗೆ ಹೆಮ್ಮೆ ಅನ್ಸುತ್ತೆ. ನಮ್ಮೂರಲ್ಲಿ ಇಷ್ಟು ಒಳ್ಳೆ ರಸ್ತೆ ಬಂದಿದೆ, ನಮ್ಮೂರು ಇಷ್ಟು ಸ್ವಚ್ಛವಾಗಿದೆ ಅಂತ. ಇವತ್ತು 3rd ಟೈರ್ ಅಂದ್ರೆ 3 ಟೈರ್ ಸಿಟಿಗಳಲ್ಲಿ ಕೂಡ ಈ ಯೋಜನೆಗಳನ್ನ ಮಾಡ್ತೀವಿ ಅನ್ನುವಂತ ಯೋಜನೆಯನ್ನ ಮಾಡಿದ್ದಾರೆ. ಇವತ್ತು ಭದ್ರಾವತಿ ಅಂತ ಊರಿರ್ಬೋದು, ಕೊಳ್ಳೇಗಾಲದಂತ ಊರಿರ್ಬೋದು, ಅಥವಾ ನಮ್ಮ ಮಧುಗಿರಿ ಅನ್ನುವಂತ ಊರುಗಳಿರ್ಬೋದು. ಈ ರೀತಿ ನೀವು 3 ಟೈರ್
ಸಿಟಿಗಳನ್ನ ಇವತ್ತು ಮೇನ್ ಸ್ಟ್ರೀಮಿಗೆ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇದು ಇಟ್ಸ್ ಎ ಹೈಲಿ ಒಂದು ರೀತಿ ಏನ್ ಗೊತ್ತಾ, ಇವತ್ತು ಜಗತ್ತಿನ ಒಳಗೆ ಮುಂದುವರೆದ ದೇಶಗಳು ಹೇಗೆ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ಶ್ರಮ ಹಾಕ್ತಾ ಇದ್ರು, ಆ ರೀತಿಯಲ್ಲಿ ಇವತ್ತು ಭಾರತ ಸರ್ಕಾರ ಪ್ರಧಾನಿಗಳು ಇವತ್ತು ಪ್ರಯತ್ನವನ್ನ ನಡೆಸಿದ್ದಾರೆ. 3 ಟೈರ್ ಸಿಟಿಗಳಿಗೆ ನಾವು ಮೇನ್ ಸ್ಟ್ರೀಮಿಗೆ ತರುವಂತ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅನ್ನೋದು ರಿಯಲಿ ಐ ಆಮ್ ಪ್ರೌಡ್ ಆಫ್ ದಟ್ ಮೇಡಮ್. ಇನ್ನೊಂದು 200 ಟಿವಿ ಚಾನೆಲ್ಗಳ ಮೂಲಕ ಮಕ್ಕಳಿಗೆ ಈ ಶಿಕ್ಷಣ ಕೊಡ್ತೀವಿ ಅಂತ ಸರ್ಕಾರದ ಬಗ್ಗೆ ನೀವೇ ಇಷ್ಟು ಹೊಗಳ್ತಾ ಇದ್ರೆ ಈಗ ನಮಗೆ ಯಾವಾಗ ಮಾತಾಡಕ್ ಅವಕಾಶ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. 1 ಸೆಕೆಂಡ್ ಮೇಡಮ್, ನಾನು ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ರಮೇಶ್ ಬಾಬು ಸರ್, ಈಗ ಇದು ವಿಸಿಬಲ್ ಇಲ್ಲ ಈ ಕ್ಷಣಕ್ಕೆ, ಆದ್ರೆ ದೇಶದ ಹಿತದೃಷ್ಟಿಯಿಂದ, ದೇಶದ ಇಮೇಜ್ ದೃಷ್ಟಿಯಿಂದ, ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆ ಬಜೆಟ್ ಅಂತ ಮ್ಯಾಕ್ಸಿಮಮ್ ಜನ ಹೇಳ್ತಾ ಇದ್ದಾರೆ. ಅಪೋಸ್ ಮಾಡಬೇಕು ಅಂತ ಮಾಡಬೇಡಿ, ನಿಮ್ಮ ಪ್ರಾಂಪ್ಟ್ ಒಪಿನಿಯನ್ ಹೇಳಿ. ಮೇಡಮ್, ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ದಟ್ಟು ಎಲೆಕ್ಟೆಡ್ ಗೌರ್ನಮೆಂಟು ಪ್ರತಿ ವರ್ಷ ಬಜೆಟ್ ಕೊಡುವಂಥದ್ದು ಒಂದು ಸಂಪ್ರದಾಯ ಮತ್ತು ಮ್ಯಾಂಡೇಟ್ರಿ ಪ್ರಾವಿಷನ್, ಯಾರಿಗೂ ಕೊಡಬೇಕಾಗತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಬಜೆಟ್ ಕೊಟ್ಟಾಗ ಅದರಿಂದ ದೇಶದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅನ್ನೋಂಥದ್ದು ಚರ್ಚೆ, ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆಯೋ BJP ಅಧಿಕಾರದಲ್ಲಿದೆಯೋ ಅದು ಎರಡನೇ ಪ್ರಶ್ನೆ. ಯಾವುದೇ ಬಜೆಟು, ನೀವು ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ ಬಜೆಟ್ ಇರ್ಬೋದು, ಈ ಬಜೆಟ್ ಇರ್ಬೋದು, ಮುಂದಿನ ಬಜೆಟ್ಗಳು ಎಲ್ಲ ಪೂರ್ಣವಾಗಿ ನಾವು ತಿರಸ್ಕಾರ ಮಾಡೋದಕ್ಕಾಗೋದಿಲ್ಲ. ಕೆಲವು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 7 ವರ್ಷ ಆಗಿದೆ. ಅವರು ಚುನಾವಣಾ ಸಮಯದಲ್ಲಿ ಕೊಟ್ಟಂಥ ಆಶ್ವಾಸನೆಗಳಿಗೆ ಪೂರಕವಾಗಿ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಬಜೆಟ್ ಕೊಟ್ಟಿದ್ದಾರಾ ಇಲ್ವೋ ಅನ್ನೋ ಪ್ರಶ್ನೆ. ಕೋವಿಡ್ ಪ್ಯಾಂಡಮಿಕ್ ಕಾರಣ ಹೇಳಿ ತಪ್ಪಿಸ್ಕೊಂಡು ಅಂಥದ್ದು ಪಲಾಯನವಾದ ಮಾಡೋಂಥದ್ದನ್ನ ಮಾಡಬಾರ್ದು, ಅದು ಮಾಡೋದು ಉಚಿತನೂ ಅಲ್ಲ. ಯಾಕಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತಾರೆ, ಬೇಕಾದಷ್ಟಿದೆ ಅಂತ ಆರ್ಥಿಕ ತಜ್ಞರೇ ಹೇಳ್ತಾರೆ. ಆ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ನನ್ನ ಸ್ನೇಹಿತರಂತ ಆರ್ಥಿಕ ತಜ್ಞ ಕೇಶ್ ಅವರು ಹೇಳೋರು, ಪಂಚರಾಜ್ಯಗಳ ಚುನಾವಣೆಯಲ್ಲಿ ರಾಜ್ಯ ಚುನಾವಣೆಗೆ ಸಂಬಂಧ ಇಲ್ಲದಂಗೆ ಬಜೆಟ್ ಕೊಟ್ಟಿದ್ದಾರೆ, ನಾನು ವಿತ್ತ ಸಚಿವರನ್ನ ಅಭಿನಂದಿಸ್ತೀನಿ ಅಂತೇಳಿ. ಕೇಶವಂತವ್ರು ಮಾತ್ರ ಈ ಹೇಳಿಕೆ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ನಾವು ಸಿಸ್ಟಮ್ನ ನೋಡಬೇಕಾಗತ್ತೆ. ಪಂಚರಾಜ್ಯಗಳ ಚುನಾವಣೆ ಘೋಷಣೆಯಾಗಿ ಚುನಾವಣೆ ನಡೀತಾ ಇದೆ, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹಾಕಿದ್ದಾರೆ, ಚುನಾವಣಾ ಪ್ರಚಾರ ಆಗ್ತಾ ಇದೆ. ಅಲ್ಲಿ BJP ಅಲ್ಲ, ಕಾಂಗ್ರೆಸ್ ಇದ್ದು ಸಹ ಈ ಸಮಯದಲ್ಲಿ ಚುನಾವಣಾ ನಡೆಯುವಂಥ ರಾಜ್ಯಗಳಿಗೆ ಪೂರಕವಾಗಿ ಬಜೆಟ್ನ ಘೋಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಚುನಾವಣಾ ಆಯೋಗ ಇದೆ, ಈ ಥರದ ಘೋಷಣೆಗಳು ಮಾಡೋದಕ್ಕೆ ಯಾವುದೇ ಚುನಾವಣಾ ಆಯೋಗ ಪರ್ಮಿಟ್ ಮಾಡೋದಿಲ್ಲ. ಅದು ಒಂದು ಹಿನ್ನೆಲೆ, ಅದು ಒಂದು ಕಡೆ ಅದಿರಲಿ, ಅದು ಪೊಲಿಟಿಕಲ್ ಆಗಿ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಫಸ್ಟು ಒಳ್ಳೆ ಪಾಯಿಂಟ್ಗೆ ಬರ್ತೀನಿ ನಾನು, ಆಮೇಲೆ ನಾನು ನೆಗೆಟಿವ್ ಹೇಳ್ತೀನಿ. ಈಗ ನಾನು ನಿಮಗೆ ಅಂಗನವಾಡಿ ಕೇಂದ್ರಗಳ ಬಲವರ್ಧನೆಗೆ ಒಂದು ಫಂಡ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಅಕ್ಸೆಪ್ಟ್, ಅದರಲ್ಲಿ ಪ್ರಶ್ನೆ ಇಲ್ಲ. ಮೆಂಟಲ್ ಹೆಲ್ತ್ ಬಗ್ಗೆ ಖಂಡಿತ. ಈಗ 25,000 ಕಿಲೋಮೀಟರ್ ಹೈವೇ ಉನ್ನತೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವೆಲ್ಕಮ್. ಆ ಥರದ್ದು ನನ್ನ ಪ್ರಶ್ನೆ ಇಲ್ಲ. ದಿನ ಟ್ರಾವೆಲ್ ಮಾಡದೇ ಇರಬಹುದು, ಜನಕ್ಕೆ ದೇಶಕ್ಕೆ ಅನುಕೂಲ ಆಗಂಥದ್ದು ಪ್ರಶ್ನೆ ಇಲ್ಲ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ಒಂದು 10-15% ಒಳ್ಳೇದು ಮಾಡಿ, 80-85% ನೆಗೆಟಿವ್ ಮಾಡಿದಾಗ ನೆಗೆಟಿವ್ ಆಗಿರೋದಕ್ಕೆ ನಾವು ಒತ್ತನ್ನು ಕೊಡಬೇಕಾಗುತ್ತೆ. ಇವತ್ತು ನೋಡಿ, ಟೋಟಲ್ ಅಲೋಕೇಶನ್ನು ನೀವು ಏನು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ, ಆಹಾರ ಭದ್ರತೆಗೆ ಕೊಡಬೇಕಾದಂಥ ಅಲೋಕೇಶನಲ್ಲಿ ಹಣ ಕಡಿಮೆ ಮಾಡಿದ್ದಾರೆ. ನರೇಗಾಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣದಲ್ಲಿ 28,000 ಕೋಟಿ ರೂಪಾಯಿನ ಕಡಿಮೆ ಮಾಡಿದ್ದಾರೆ. ಅದು ಸ್ಥಳೀಯವಾಗಿ ಉದ್ಯೋಗ ಕೊಡೋದಕ್ಕೆ ಹೊಡೆತ ಕೊಡೋದಿಲ್ವಾ ಅದು? ಮತ್ತು ಇವತ್ತು ಎಜುಕೇಷನ್ ಕೊಡುವಂಥ ಅಲೋಕೇಶನ್ನಲ್ಲಿ ಉನ್ನತ ಎಜುಕೇಷನ್ಗೆ ಕೇವಲ 4,000 ಕೋಟಿ ರೂಪಾಯಿ, ಕಳೆದ ವರ್ಷ ಕೊಟ್ಟಂಥ ಅಲೋಕೇಶನ್ಗೆ 4,000 ಕೋಟಿ ಜಾಸ್ತಿ ಮಾಡಿದ್ದೀರಾ. ಓವರ್ ಆಲ್ ನೀವು ಕಡಿಮೆ ಮಾಡಿದ್ದೀರಾ. ಓದ್ಸಲ್ನ ಬರೀ 2% ಜಾಸ್ತಿ ಮಾಡೋದ್ರಿ, ಅದನ್ನು ಕಡಿಮೆ ಮಾಡಿದ್ದೀರಾ. ಇವತ್ತು ಕೋವಿಡ್ ಇಷ್ಟೆಲ್ಲ ಹೇಳಿ ನಾವೆಲ್ಲ ಮಾತಾಡಿ ನೀವು ಕೋವಿಡ್ ಹೆಸರಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ. ಆಯಿತು, ಆರೋಗ್ಯದ ಕ್ಷೇತ್ರಕ್ಕೆ ಎಷ್ಟು ಹೆಚ್ಚು ಹಣವನ್ನು ನೀವು ಕೊಟ್ಟಿದ್ದೀರಾ? ಪ್ರಶ್ನೆ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಆರೋಗ್ಯಕ್ಕೆ ಕೊಡುವಂಥ ಮತ್ತು ಅವರ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರ್ಬೋದು, ಮತ್ತೊಂದಿರ್ಬೋದು, ಕೆಳಮಟ್ಟದ ಕೆಳವರ್ಗದ ಜನರಿಗೆ ಆರೋಗ್ಯದ ಬದ್ಧತೆ ಕೊಡುವಂಥ ವಿಚಾರ ಇರ್ಬೋದು. ಆ ನಿಟ್ಟಿನಲ್ಲಿ ಏನು ಸ್ಕೀಮ್ ಕೊಟ್ಟಿದ್ದೀರಾ? ಇವತ್ತು ಸುಮಾರು 11 ತಿಂಗಳು ಇಡೀ ದೇಶದಲ್ಲಿ ರೈತರು ಒಂದು ಹೋರಾಟವನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ, ರೆಕಾರ್ಡೆಡ್ ಹಿಸ್ಟ್ರಿ ಅದು, ಸತ್ಯಾಗ್ರಹವನ್ನು ಮಾಡಿದ್ರು. ಇವತ್ತು MSPಗೆ 2 ಲಕ್ಷ ಚಿಲ್ಲರೆ ಕೋಟಿ ನೀವು ಅಲೋಕೇಶನ್ ಮಾಡಿದ್ದೀರಾ. ಬಟ್ ಅದನ್ನು ಬಿಟ್ಟರೆ ಬೇರೆ ಸ್ಕೀಮ್ ಏನು ಕೊಟ್ಟಿದ್ದೀರಾ? ಇವತ್ತು ರಸಗೊಬ್ಬರ ಕೊಟ್ಟಿರ್ತಕ್ಕಂಥ ಸಬ್ಸಿಡಿನಲ್ಲಿ ಕಿತ್ಕೊಂಡಿದ್ದೀರಾ ನೀವು. ರಸಗೊಬ್ಬರ ಅದೇ ಅದನ್ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಕೇಂದ್ರದ ಅರ್ಥ ಸಚಿವರು ಈ ರಾಷ್ಟ್ರದ ಕೆಳವರ್ಗದ ಜನರನ್ನ ಮೇಲೆತ್ತುವಂಥ ಕಾರ್ಯಕ್ರಮ ಆಗಲಿ,
ರೈತರಿಗೆ ಉಪಯೋಗ ಆಗಂತ ಕಾರ್ಯಕ್ರಮ ಆಗಲಿ, Okay. ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಆಗಲಿ, ಅಥವಾ ಯುವಕರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನ ನಿರ್ಮಾಣ ಮಾಡುವಂತ ಯೋಜನೆಗಳನ್ನಾಗ್ಲಿ ಸರಿ, ಕೊಟ್ಟಿಲ್ಲ. ಸರ್ ಈಗ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗ್ಬೇಕಾಗಿತ್ತು, ಯಾಕಂದ್ರೆ ಖಂಡಿತ. ಕೊರೋನಾ ಬಂದ ಮೇಲೆ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶವನ್ನ ಎಷ್ಟು ಮಟ್ಟಿಗೆ ಕಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ನಾವು ನಿನ್ನೆಯಿಂದ ಚರ್ಚೆ ಮಾಡಿದಾಗ ಒಂದ್ ಪಾಯಿಂಟ್ ಇತ್ತು, ಈ ಕೊರೋನಾ ಬಂದ ಮೇಲೆ ಶ್ರೀಮಂತರು ಅತ್ಯಂತ ಶ್ರೀಮಂತರಾಗ್ಬಿಟ್ಟಿದ್ದಾರೆ, ಬಡವರು ಮತ್ತಷ್ಟು ಬಡತನದ ಆರ್ಥಿಕತೆಯಿಂದ ದೃಷ್ಟಿಯಿಂದ ನೋಡೋದಾದ್ರೆ ಮತ್ತಷ್ಟು ಬಡವರಾಗ್ಬಿಟ್ಟಿದ್ದಾರೆ ಅಂತ. ಅದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. माननीय मंत्री महोदय श्रीमती निर्मला सीतारमण जी। I present the budget for the year 2022-23. ವೆಲ್ಕಮ್ ಬ್ಯಾಕ್. ಬಜೆಟ್ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ಮೂರು ಜನ ಗೆಸ್ಟ್ಗಳು ಜಾಯಿನ್ ಆಗಿದ್ರು. ಕೇಶವ್ ಸರ್, ಈಗ ನದಿಗಳ ಜೋಡಣೆ ವಿಚಾರವಾಗಿ ತುಂಬಾ ಕುತೂಹಲ ಜಾಸ್ತಿ ಆಗ್ತಿದೆ. ಇದು ಕಾರ್ಯರೂಪಕ್ಕೆ ಬರುತ್ತಾ? ಪ್ರಾಕ್ಟಿಕಲಿ ಇದು ಪಾಸಿಬಲ್ ಇದೆಯಾ ಅಂತ ನಿಮ್ಮ ಒಪಿನಿಯನ್ ಏನು ಸರ್? ಅವಾಗ್ಲೇ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೆ, ಇದರಲ್ಲಿ ಕೆಲವು ಅಂಶಗಳನ್ನ ಈವನ್ ಯಾವಾಗ ನಾವು ಗಾಂಧೀಜಿನಾಗ್ಲಿ, ಗಾಂಧೀಜಿಯವರನ್ನ, ಅಂಬೇಡ್ಕರ್ ಅವರನ್ನ ಅವತ್ತಿನ ದಿನಗಳಲ್ಲಿ ನೆನಪಿಸ್ಕೊಳ್ತಾ ಇರ್ತೀವಿ, ಅವತ್ ಚರ್ಚೆ ನಡೀತಾ ಇರುತ್ತೆ. ಈ ಹಿಂದೆನೂ ಇದು ಇಂಟರ್ಲಿಂಕಿಂಗ್ ಆಫ್ ದಿ ರಿವರ್ಸ್ 1945 ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರೆ ದೇಶಕ್ಕೆ ಯಾಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಸೊ ಇವಾಗ ಅದಕ್ಕೆ ಅದನ್ನ ಒಂದು ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಕೂಡ ಇದು ಆಗಿತ್ತು, ಆ ನಂತರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದ್ರೆ ಗಂಗಾಯಿಂದ ಡೈರೆಕ್ಟ್ ಕಾವೇರಿಗೆ ಲಿಂಕ್ ಮಾಡುವಂತದ್ದು, ಈ ತರದ ಮಾತುಗಳನ್ನ ಸಾಕಷ್ಟು ನಾವು ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿರುವ ರಿಸೋರ್ಸಸ್, ಯಾಕಂದ್ರೆ ಅವಾಗ ಎನ್ವಿರಾನ್ಮೆಂಟ್ ಮೇಲೆ ಆಗುವಂತ ಪರಿಣಾಮ ಏನು, ಇವುಗಳೆಲ್ಲವೂ ಯಾಕಂದ್ರೆ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಇದಕ್ಕಿದ್ದಂಗೆ ನಾವು ಎಲ್ಲಿರುವಂತ ನದಿಯನ್ನ, ನೈಸರ್ಗಿಕವಾಗಿ ಹರಿಯುವಂತ ನದಿಯನ್ನ ಇನ್ನೊಂದು ನದಿಗೆ ಜೋಡಣೆ ಮಾಡುವಾಗ ಅದು ಮತ್ತೆ ಆ ಸ್ಪೇಸ್, ಆ ಎನ್ವಿರಾನ್ಮೆಂಟ್, ಆ ಜಾಗ್ರಫಿಕಲ್ ಏರಿಯಾ ಮಾಡ್ದಂಗೆ ಆಗತ್ತೆ. ಅಂತದ್ರಲ್ಲಿ ಈಗ ಇಲ್ಲಿ ಹತ್ರ ಇರುವಂತ ನದಿಗಳನ್ನ ಜೋಡಣೆ ಮಾಡುವಂತಲ್ಲ, ಇದು ಇರುವಂತದ್ರಲ್ಲಿ ಪ್ರಾಕ್ಟಿಕಾಲಿಟಿ ಇದೆ. ಸರ್ಪ್ಲಸ್ ವಾಟರ್, ಸಾಕಷ್ಟು ನೀರು ಸಮುದ್ರ ಸೇರ್ತದೆ. ಅಂತದನ್ನ ಇವಾಗ ಒಂದೊಂದು ಜೋಡಣೆ ಮಾಡಿ ಅದರಿಂದ ಯಾವ್ದು ಡ್ರಾಟ್ ಪ್ರೋನ್ ಏರಿಯಾ ಇರುತ್ತೆ ಅಲ್ಲಿಗೆ ನಾವು ಸೈಂಟಿಫಿಕಲಿ ತುಂಬಾ ಮುಂದುವರೆದು ಬಿಡ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕು ಅದನ್ನ ಮಾಡ್ಕೊಳ್ಬಹುದು, ಆ ಕೆಪಾಸಿಟಿ ನಮ್ಗಿದೆ, ಸರಿ. ಆದ್ರೆ ರಾಜ್ಯಗಳ ನಡುವೆ ಮಾತುಕತೆ ಮುಖಾಂತರ ಇದು ಕಾರ್ಯರೂಪಕ್ಕೆ ತರಕ್ ಸಾಧ್ಯ ಅನ್ನೋದನ್ನ ಒಪ್ಕೊಳ್ತೀರಾ ನೀವು? ಅಂದ್ರೆ ಆ ಲಿಮಿಟೆಡ್ ಟೈಮ್ ಬೇರೆ ಇದೆಯಲ್ಲ, ಒಳ್ಳೆ ಕೆಲಸ ಇದ್ದಾಗ ಅವಾಗ್ಲೇ ಸ್ನೇಹಿತರು ಆ ಮಾತನ್ನ ಹೇಳ್ತಾ ಇದ್ರು. ಈಗ ಇರ್ರೆಸ್ಪೆಕ್ಟಿವ್, ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ, ವಾಟ್ ಎವರ್ ನನಗೆ ಪಬ್ಲಿಕ್ ಇಂಟ್ರೆಸ್ಟ್ ಇಂದ ನನಗೆ ಅವತ್ತಿನ ದಿನ ಏನಂತ ಸರಿ ಅನ್ಸುತ್ತೆ ಅದನ್ನ ನಾನು ಮಾತಾಡ್ತಿದ್ದೀನಿ. ಈಗ ಏನಾಗತ್ತೆ, ಸ್ಟೇಟ್ ಗವರ್ಮೆಂಟ್ಸ್ ಅದಕ್ಕೆ ಪರಿಗಣನೆಗೆ ತಗೊಂಡು ಅಲ್ಲಿನ ಮತ್ತೆ ಪಾಲಿಸಿ ಎನ್ವಿರಾನ್ಮೆಂಟಲಿಸ್ಟ್ ಎಲ್ಲರನ್ನ ಅವರ ಇದನ್ನು ತಗೊಂಡು ಅದರಲ್ಲಿ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ಒಳ್ಳೇದಾಗೋದಾದ್ರೆ ಎಲ್ಲರೂ ಖಂಡಿತ ಜೋಡಿಸ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಹೇಳಿದ್ದು, ಇವಾಗ ಒಂದೇ ಸರಿ ನಾವು ಗಂಗಾ ಕಾವೇರಿ ಬಗ್ಗೆ ಮಾತಾಡೋದು, ಇಲ್ಲ ಗೋದಾವರಿ ಗಂಗಾ ಬಗ್ಗೆ ಮಾತಾಡಿದಿದ್ರೆ ಇದನ್ನು ಅಗೈನ್ ಇನ್ನೊಂದು ಗಾಳಿಪಟ ಹಾರಿಸ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ಈಗ ಇಲ್ಲಿನ ನದಿಗಳು ಹತ್ರ ಇರುವಂತ ಕೃಷ್ಣ, ಗೋದಾವರಿ, ಕಾವೇರಿ, ಇದು ಪೆರಿಯಾರ್, ಈ ತರದ್ದು ನಾವು ಇದು ರಿವರ್ಸ್ ನಾವು ಮಾತಾಡ್ತಿರೋದ್ರಿಂದ ಏನಾಗ್ತದೆ, ಹತ್ರ ಇರುವಂತ ನದಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಸಕ್ಸಸ್ ಆಗಬಹುದು ಅಂತ ನನ್ನ ಭಾವನೆ. ಕರೆಕ್ಟ್. ಅದಕ್ಕೆ ರಾಜ್ಯಗಳ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಅದಕ್ಕೆ ಆ ಮಾತನ್ನ ಹೇಳಿದ್ದಾರೆ, ಸ್ಟೇಟ್ಸ್ ನಾವು ಇದನ್ನ ಮಾಡ್ತೀವಿ. ಮಂಜುಳಾ ಮೇಡಮ್, ಈಗ ರಮೇಶ್ ಬಾಬು ಅವರು ಒಂದು ಪಾಯಿಂಟ್ ಹೇಳ್ತಾ ಇದ್ರು, ನರೇಗಾ ಯೋಜನೆ ಪ್ರತಿ ಬಾರಿ ಬಜೆಟ್ ನಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರು, ಅದರಿಂದ ಉದ್ಯೋಗ ಸೃಷ್ಟಿ ಆಗ್ತಿತ್ತು. ಆಲ್ರೆಡಿ ಕೊರೋನಾ ಬಂದ್ಮೇಲೆ ನಿರುದ್ಯೋಗ ಸಮಸ್ಯೆ ನೋಡ್ತಾ ಇದೀವಿ, ಅದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಇಲ್ಲ, ಇದರಲ್ಲಿ ಏನಾಗತ್ತೆ ಗೊತ್ತಾ, ಅವರ ಅಭಿಪ್ರಾಯನೂ ನಾನೇನು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ನೀವು ನರೇಗಾ ಒಂದನ್ನೇ ಆಕ್ಟಿವಿಟಿ ಅಂತ ಮಾಡಕ್ಕೂ ಆಗೋದಿಲ್ಲ ಅಲ್ವಾ. ನರೇಗಾ ಆಕ್ಟಿವಿಟಿ ಈಸ್ ರನ್ನಿಂಗ್, ನಡೀತಾನೆ ಇದೆ ನರೇಗಾ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೀನಿ, 7 ಇನ್ಫ್ರಾಸ್ಟ್ರಕ್ಚರ್ ಏರಿಯಾನ ಫಸ್ಟ್ ಪ್ರಯಾರಿಟಿಯಲ್ಲಿ ಮಾಡಲಾಗಿದೆ. ರಸ್ತೆ ಮತ್ತು ವಿಮಾನಯಾನ, ಬಂದರು, ಹಾಗೇನೆ ಲಾಜಿಸ್ಟಿಕ್ಸ್, ಇದನ್ನೆಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ಗಾಗಿ ನಡೀತಿರೋ ಆಕ್ಟಿವಿಟಿನಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ನಾವು ಲೆಕ್ಕ ಮಾಡಬೇಕಾಗತ್ತೆ. ಒಂದು, ಇವತ್ತು ಹಳ್ಳಿಯಲ್ಲಿ ಇನ್ನೊಂದು ಹೊಸ ಸವಾಲು ನಿರ್ಮಾಣ ಆಯ್ತು. ಏನಂದ್ರೆ, ಕರೋನಾದಿಂದಾಗಿ ನಗರಗಳಲ್ಲಿ ವಾಸವಾಗಿದ್ದಂತಹ ಲಕ್ಷಾಂತರ ಜನ ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ರೈತಾಪಿ ಜೀವನದ ಮೂಲಕ ಜೀವನವನ್ನ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ಪೂರಕವಾಗಿ ಕೃಷಿಗೆ ಸಂಬಂಧಿಸಿದ ಗ್ರಾಮೀಣ ಭಾಗದಲ್ಲಿ ಡಿಜಿಟಲಿ ಏನು ಎಲ್ಲವನ್ನೂ ಕೂಡ
ದೊಡ್ಡ ಮಟ್ಟದಲ್ಲಿ ಸಕ್ಷಮಗೊಳಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿ ಇವತ್ತು ನೀವು ಗಮನಿಸಿರ್ಬೇಕು 654 ಕೋಟಿ ಕೃಷಿ ಸಿಂಚಾಯಿ ಕಾರ್ಯಕ್ರಮವನ್ನ ನಮ್ಮ ರೈತರಿಗೆ ಪ್ರಧಾನಿಗಳು ಕೊಟ್ಟಿದ್ದಾರೆ. ಹಾಗೇನೆ ಕೃಷಿಗೆ ಸಂಬಂಧಪಟ್ಟ ಹಾಗೇನೆ ರೈತರಿಗೆ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿಗಳು ಕಳೆದ 10 ತಿಂಗಳಲ್ಲಿ ಬಂದಿದೆ. ಸೊ ಈ ರೀತಿಯಲ್ಲಿ ನರೇಗಾ ಅನ್ನುವಂತ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ಉಳಿಸ್ಕೊಂಡು ಅಲ್ಲಿಯ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರದಲ್ಲಿ 1 ರೂಪಾಯಿ ಬಿಡುಗಡೆ ಆದ್ರೆ ಜನಸಾಮಾನ್ಯರಿಗೆ ತಲುಪಿಸ್ಬೇಕಾದ್ರೆ ಅದು 15 ಪೈಸೆ ಆಗ್ತಾ ಇತ್ತು ಅಂತೇಳಿ ರಾಜೀವ್ ಗಾಂಧಿ ಅವರು ಹೇಳಿರೋದನ್ನ ನಾವು ನೋಡಿದ್ದೀವಿ. ನೋಡಿ, ಇವತ್ತು ಕಾಲ ಮಾನ ಪರಿಸ್ಥಿತಿಗಳು ಬದಲಾಗಿದೆ, ಅದಕ್ಕೆ ನಾವು ಅಪ್ಡೇಟ್ ಆಗ್ತಾ ಇದೀವಿ. ಈ ಬಜೆಟ್ ಮುಂದಿನ 25 ವರ್ಷಗಳಿಗೆ ಅಪ್ಡೇಟ್ ಆಗ್ಬೇಕಾಗಿದೆ. ಈ ದೇಶ, ಈ ದೇಶದ ಪ್ರಜೆಗಳು, ಈ ದೇಶದ ಜನ, ಈ ದೇಶದ ವ್ಯವಸ್ಥೆ, ಅದಕ್ಕೆ ಪೂರಕವಾಗಿ ರೋಡ್ ಮ್ಯಾಪ್ ಅನ್ನ ನಿರ್ಮಾಣ ಮಾಡ್ತಾ ಇವತ್ತು ಕೂಡ 1,40,000 ಕೋಟಿ GST ಸಂಗ್ರಹ ಆಗಿರುವಂತದ್ದು ಸರ್ಕಾರದ ಒಂದು ಬೆಂಬಲದಿಂದ. ಈ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟಿ, ಎಕಾನಮಿ ಆಕ್ಟಿವಿಟಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಮೋದಿ ಅವರು PM ಆದಾಗಿನಿಂದಲೂ ಕೂಡ ಪ್ರತಿ ಬಾರಿ ಉಲ್ಲೇಖ ಮಾಡ್ತಾ ಇದ್ದು ಡಿಜಿಟಲ್ ಇಂಡಿಯಾ ಬಗ್ಗೆ. ಸೊ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಈ ಬಜೆಟ್ ನಲ್ಲಿ ಅಂತ. ಸೊ ಹಾಗಾಗಿ ಡಿಜಿಟಲ್ ಇಂಡಿಯಾಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. माननीय मंत्री महोदय श्रीमती निर्मला सीतारमण जी। I present the budget for the year 2022-23. ವೆಲ್ಕಮ್ ಬ್ಯಾಕ್. ಕೇಂದ್ರ ಬಜೆಟ್ನ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ರಮೇಶ್ ಬಾಬು ಸರ್, ಈಗ ಭಾರತ ಹಳ್ಳಿಗಳ ದೇಶ. ಸೊ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತು ಕೊಡಬೇಕು ಈ ಬಜೆಟ್ ಸಂದರ್ಭದಲ್ಲಿ ಅಂತ ಅದೊಂದು ಮಾತಂತೂ ಇದೆ. ಬಟ್ ಅದು ಸಾಧ್ಯ ಆಗಿದೆ ಅನ್ಸುತ್ತಾ ಈ ಬಾರಿ ಬಜೆಟಲ್ಲಿ? ನಮ್ಮ ದೇಶದಲ್ಲಿ ಬಜೆಟ್ ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗಲಿಂದಲೂ ಸಹ ಇದು ರೈತಾಪಿ ದೇಶ ಆಗಿದ್ದರಿಂದ, ಅಂದರೆ ಸುಮಾರು 85% ರೈತಾಪಿ ವರ್ಗ ಇದ್ದಿದ್ದರಿಂದ ರೈತ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕಂತೇಳಿ ಮುಂಚೆಯಿಂದಲೂ ಪ್ರತಿಪಾದನೆ ಮಾಡ್ಕೊಂಬಂದಿದೆ. ಕಾಂಗ್ರೆಸ್ ಪಕ್ಷನೂ ಪ್ರತಿಪಾದನೆ ಮಾಡ್ಕೊಂಬಂದಿದೆ. ಆದರೆ ಬೇರೆ ಬೇರೆ ಕಾರಣಕ್ಕೆ ಪಂಚವಾರ್ಷಿಕ ಯೋಜನೆಗಳು ಮಾಡಿ ಕೈಗಾರಿಕೆಗೆ ಒತ್ತು ಕೊಡುವಂಥ ಸಂದರ್ಭಗಳು ನಡೆದಿದ್ದಾವೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ತಾವು ಹೇಳಿದ ರೀತಿ ರೈತ ವರ್ಗಕ್ಕೆ ಅಥವಾ ರೈತರಿಗೆ ಹೆಚ್ಚು ಪ್ರಯೋಜನ ಕೊಡುವಂಥ ಯಾವುದೇ ಅಂಶಗಳು ಈ ಬಜೆಟಲ್ಲಿ ಇಲ್ಲ. ಉದಾಹರಣೆಗೆ ರಸಗೊಬ್ಬರದ ಮೇಲೆ ಸಬ್ಸಿಡಿ, ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಪದವನ್ನು ನಾನು ನರೇಗಾಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದು. ಇಲ್ಲೆಲ್ಲೋ ಒಂದು ಸಣ್ಣ ಪುಟ್ಟದ ಬದಲಾವಣೆ ಅಲ್ಲ, ಸುಮಾರು 28,000 ಕೋಟಿ ರೂಪಾಯಿಗಳನ್ನ ಕಡಿತ ಮಾಡಿದ್ದಾರೆ. ಅಂದರೆ ಇದರ ಇಂಡೈರೆಕ್ಟ್ ಪ್ರಭಾವ ಯಾರ ಮೇಲೆ ಬೀರುತ್ತೆ? ಗ್ರಾಮೀಣ ಪ್ರದೇಶದ ಜನರ ಮೇಲೆ ಆಗೋಂಥದ್ದು. ಮತ್ತು ನೀವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ ನಾವು ಎಲ್ಲ ಸಬ್ಸಿಡಿನಲ್ಲಿ ಧಾನ್ಯಗಳನ್ನ ಕೆಳವರ್ಗದ ಮಧ್ಯಮ ವರ್ಗದವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ಅದರ ಹಣವನ್ನು ಕಡಿತ ಮಾಡಿದ್ದಾರೆ. ಅದು ಯಾರ ಮೇಲೆ ಪ್ರಭಾವ ಬೀರುತ್ತೆ? ಹಾಗಾಗಿ ಇವತ್ತೇನು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ನಾವು ನೋಡೋದಾದ್ರೆ ಈಗ ಪೋಸ್ಟ್ ಆಫೀಸ್, ನಮ್ಮ ಅಜ್ಜಿ ಇರ್ಬೋದು, ಈವನ್ ನಮ್ಮ ಅಮ್ಮ ಇರ್ಬೋದು, ಪೋಸ್ಟ್ ಆಫೀಸ್ ಮೇಲೆ ಅವರಿಗೆ ನಂಬಿಕೆ ಜಾಸ್ತಿ. ಸೊ ಅದನ್ನ ಅಡ್ವಾನ್ಸ್ಡ್ ಆಗಿ, ಅಂದ್ರೆ ಆ ಚಹರೆ ಪೋಸ್ಟ್ ಆಫೀಸ್ ಮೇಲೆ ಟ್ರಸ್ಟ್ ಮಾಡೋದಿರ್ಬೋದು, ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ನಾನು ವೆರಿ ಫಸ್ಟ್ ಪಾಯಿಂಟ್ ಹೇಳಿದೆ. ಅಂಗನವಾಡಿ ಬಗ್ಗೆ ಐ ವೆಲ್ಕಮ್ ದ ಮೂವ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ನೀವು ಪೋಸ್ಟ್ ಆಫೀಸ್ ವಿಚಾರಕ್ಕೆ ಬಂದ್ರೆ ನೀವು ಹೇಳಿದೀಗ ನಿಮ್ಮ ಅಜ್ಜಿ ಹೆಸರು ಪ್ರಸ್ತಾಪ, ಐ ವೆಲ್ಕಮ್ ಇಟ್. ಪ್ರಶ್ನೆ ಇರ್ತಕ್ಕಂಥದ್ದು ಅಂಚೆ ಕಚೇರಿ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್. ನೀವು ಅದನ್ನ ಬ್ಯಾಂಕಿಂಗ್ ತಗೊಂಡು ಹೋಗ್ಬಿಟ್ರೆ, ನೀವು ಹಳ್ಳಿನಲ್ಲಿ ಇತ್ತಲ್ಲ ಅದು ಒಂದು ಅಂಚೆ ಕಚೇರಿ ಹೋಗೋಂಥದ್ದು, ಒಂದು ಪತ್ರ ಕಳಿಸೋಂಥದ್ದು, ಮತ್ತೊಂದು ಎಲ್ಲ ಅದೆಲ್ಲ ಹೋಗುತ್ತೆ. ಇವತ್ತು ಜನ ಪೆನ್ಷನ್ ತಗೋಬೇಕಂದ್ರೆ ಪೋಸ್ಟ್ ಆಫೀಸ್ ಕಡೆ ಹೋಗ್ತಾ ಇದ್ದಾರೆ. ಎಲ್ಲವೂ ಅಡ್ವಾನ್ಸ್ಡ್ ಆಗ್ತಿದೆಯಲ್ಲ, ಅಡ್ವಾನ್ಸ್ಡ್ ಆಗುತ್ತೆ. ಬಟ್ ಆ ಸರ್ವಿಸ್ ಓರಿಯೆಂಟೆಡ್ ಸೆಕ್ಟರ್ನ ನೀವು ಕಮರ್ಷಿಯಲ್ ಸೆಕ್ಟರ್ಗೆ ತಗೊಂಡ್ಬಂದ್ರೆ ಅದರ ಇಂಡೈರೆಕ್ಟ್ ಪ್ರಭಾವ ಯಾರ ಮೇಲೆ ಆಗುತ್ತೆ? ನೀವು ಮಾಡಿರೋ ಉದ್ದೇಶ ಸರಿ ಇರ್ಬೋದು, ಬಟ್ ಸರ್ವಿಸ್ ಸೆಕ್ಟರ್ನ ತಗೊಂಡೋಗಿ ನೀವು ಕಮರ್ಷಿಯಲ್ ಸೆಕ್ಟರ್ ಮಾಡಿದ್ರೆ ಜನಕ್ಕೆ ಆ ಸರ್ವಿಸ್ ಸಿಗಲ್ಲ. ನಾಳೆ ನೀವು ಇವತ್ತೇನು ಅಲ್ಲಿ ಒಂದು ಅಂಚೆ ನಿರೀಕ್ಷೆ ಮಾಡ್ತಾ ಇದ್ರಿ, ಅಥವಾ ಒಂದು RD ನಿರೀಕ್ಷೆ ಮಾಡ್ತಾ ಇದ್ರಿ, ಅಥವಾ ಇನ್ನೇನೋ ಒಂದು ಸಣ್ಣ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ರಿ, ಕಮರ್ಷಿಯಲ್ ಆಕ್ಟಿವಿಟಿ ಹೋದಂಥ ಸಂದರ್ಭದಲ್ಲಿ ಸರ್ವಿಸ್ ಸೆಕ್ಟರ್ ಹಾಳಾಗೋಗುತ್ತೆ. ನೀವು ಅದು LIC ಇರ್ಬೋದು, BSNL ಇರ್ಬೋದು, ಅಂಚೆ ಕಚೇರಿ ಖಂಡಿತ ಅದು ಒಂದ್ ಕಡೆ. ಇನ್ನೊಂದು ತಾವಾಗಲೇ ಕೇಶವ್ ಅವರು ಮಾತಾಡೋರು, ನೀವು ಪೆನ್ನಾರ್ ಮತ್ತೆ ಕಾವೇರಿ ಏನು ಜೋಡಣೆ ಇದೆ, ಎಲ್ಲೋ ಒಂದು ಕಡೆ ನಮಗೆ ಒಂದು ರಿಸರ್ವೇಷನ್ ಇದೆ. ನೀವು ಯಾಕೆಂದ್ರೆ ನಾನು ಕರ್ನಾಟಕದವನಾಗಿ ಕರ್ನಾಟಕಕ್ಕೆ ಎಷ್ಟು ಉಪಯೋಗ ಅನ್ನೋದು ನಾನು ಚರ್ಚೆ ಮಾಡಬೇಕಾಗುತ್ತೆ. ಇವತ್ತು ಮೇಕೆದಾಟು ಯೋಜನೆಯನ್ನ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಂಬಿಕೊಂಡು ಅದ್ರ ಬಗ್ಗೆ ಎಲ್ಲೂ ಸಹ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲಿ ಪ್ರಸ್ತಾಪ ಇಲ್ಲ. ನೀವು ನದಿ ಜೋಡಣೆ ಬಗ್ಗೆ ಹೇಳ್ತೀರಾ. ಇವತ್ತು ಪೆನ್ನಾರ್ ಮತ್ತೆ ಕಾವೇರಿ ಜೋಡಣೆ ಆದ್ರೆ ಅದು ಕರ್ನಾಟಕ, ತಮಿಳುನಾಡು, ಕೇರಳಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ. ಬಟ್ ನಾವು ಅಪ್ಪರ್ ಏರಿಯಾದಲ್ಲಿ ಇದೀವಿ.
ನೀವು ಆ ನದಿ ಜೋಡಣೆ ಆದಾಗ ಕೆಳ ಹಂತದವ್ರಿಗೆ ಯಾರೋ ತಂಜಾವೂರಿನವ್ರಿಗೆ ಕೊಯಮತ್ತೂರಿನವ್ರಿಗೆ ಕೇಳಕ್ಕೆ ಅನುಕೂಲ ಆಗಿ ನನ್ಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಾನು ಹೆಂಗೆ ಅದನ್ನ ಸ್ವೀಕಾರ ಮಾಡೋಕ್ಕಾಗುತ್ತೆ? ಅಫ್ಕೋರ್ಸ್ ಅದ್ರ ಮೇಲೆ ಇನ್ನ ಚರ್ಚೆ ಆಗಬೇಕು, ಅದು ಒಂದ್ ಕಡೆ. ಮತ್ತೆ ಬಹಳ ಪ್ರಮುಖವಾಗಿ ನೀವು ನೋಡ್ಬೇಕು, ಆಗಲೇ ಈ ವಿಷನ್ ಅನ್ನೋ ಬಗ್ಗೆ ಕೇಶವ್ ಅವರು ಪ್ರಸ್ತಾಪ ಮಾಡಿದ್ರು. ಅಫ್ಕೋರ್ಸ್ ನೀವು 25 ವರ್ಷದ ವಿಷನ್ ಇಟ್ಕೊಂಡಿದ್ದೀರಾ. ಬೇಸಿಕ್ ಆಗಿ ವಿಷನ್ ಹೆಂಗಿರ್ಬೇಕು, ನಾಳೆ ಯಾವುದೇ ಜನಸಾಮಾನ್ಯರಿಗೆ ಹೊರೆ ಆಗಬಾರ್ದು. ಇವತ್ತು ಒಂದು ಸಣ್ಣ ಅಂಕಿಅಂಶವನ್ನು ಕೊಡ್ತೀನಿ. ಯಾಸ್ ಆನ್ ಟುಡೇ ಅವ್ರು ಕೊಟ್ಟಿರ್ತಕ್ಕಂಥ ಬಜೆಟ್ ಅಲ್ಲಿ 9 ಲಕ್ಷ ಕೋಟಿ ಸಾಲದ ಒಂದು ಪ್ರಸ್ತಾಪ ಇದೆ. ಯಾಸ್ ಆನ್ ಟುಡೇ ಈ ಕೊಟ್ಟಿರ್ತಕ್ಕಂಥ ಬಜೆಟ್ ಸೇರಿ 135 ಲಕ್ಷ ಕೋಟಿ ಸಾಲ ನಮ್ಮ ಇಂಡಿಯಾದ ಮೇಲೆ ಇದೆ. ಅಂದ್ರೆ 2013-14ರಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ UPA ಸರ್ಕಾರ ಇದ್ದಂಥದ್ದಲ್ಲಿ ಒಟ್ಟಾರೆ ಸಾಲ ಇದ್ದಂಥದ್ದು 54 ಲಕ್ಷ ಕೋಟಿ. ಇವತ್ತು 135 ಲಕ್ಷ ಕೋಟಿಗೆ ಸಾಲ ಬಂದು ನಿಂತಿದೆ. ನೀವು ಪ್ರತಿ ವರ್ಷ 9 ಲಕ್ಷ ಕೋಟಿ ಬಡ್ಡಿ ಕೊಡ್ತಾ ಇದ್ದೀರಾ. ನೀವು 25 ವಿಷಯ ಹೇಳಿ ದಯಮಾಡಿ, ನನ್ನ ಸ್ನೇಹಿತರು ಕೇಶವ್ ಆರ್ಥಿಕ ತಜ್ಞರಿದ್ದಾರೆ, 25 ವರ್ಷಕ್ಕೆ ಇದೇನಾಗುತ್ತೆ, ಯಾವ ಮಟ್ಟಕ್ಕೆ ನಾವು ಬಂದಿರ್ತೀವಿ. ಪ್ರಶ್ನೆ ಇರ್ತಕ್ಕಂಥದ್ದು ಫಿಸಿಕಲ್ ಡಿಫಿಸಿಟ್ ಆಕ್ಟ್ ಒಳಗಡೆ ಅವ್ರು ಮಾಡ್ತೀವಿ ಅಂತ ಹೇಳಿದ್ರು ಸಹ ಈ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋದ್ರೆ ಒಂದ್ ಕಡೆ ನಿಮ್ಮ ರೆವಿನ್ಯೂ ಜಾಸ್ತಿ ಆಗ್ತಾ ಇದೆ. ಆ ರೆವಿನ್ಯೂ ಜಾಸ್ತಿ ಇಟ್ಕೊಂಡು ನೀವು ಸಾಲಕ್ಕೆ ಮೊರೆ ಹೋಗಿದ್ದೀರಾ ಅಂದ್ರೆ ವಾಟ್ ಇಸ್ ದ ಸಿಚುಯೇಷನ್ ಆಫ್ ಅವರ್ ಬಜೆಟ್ ಇನ್ ನೆಕ್ಸ್ಟ್ 25 ಇಯರ್ಸ್ ಅಲ್ಲಿ ಏನಾಗುತ್ತೆ ಸಾಲದ ಪರಿಸ್ಥಿತಿ ಅಂತ ಕೇಳ್ತಾ ಇದ್ದಾರೆ ಕೇಶವ್ ಸರ್, ಪ್ಲೀಸ್. ಇಲ್ಲ, ಯಾವ್ದ್ರ ಮೇಲೆ ಸಾಲ ಮಾಡಿದ್ದನ್ನ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಇದೆಲ್ಲವೂ ಆಧಾರಿತ ಆಗಿದೆ. ಈಗ ಪ್ರಮುಖವಾಗಿ ನಾವು ಸಾಲ ಮಾಡಿ ಅದರಿಂದ ಏನೋ ಮಾಡಿದ್ರೆ, ಸಾಲ ಮಾಡಿ ಅದನ್ನ ಇದರ ಸ್ಪೆಂಡಿಂಗ್ ಅಲ್ಲಿ ನಾವು ಕಳೆದ್ರೆ, ಯಾವ್ದಾದ್ರು ಅನ್ಪ್ರೊಡಕ್ಟಿವ್ ಆದಂತ ಪರ್ಪಸ್ ಮೇಲೆ ನಾವು ಕಳೆದ್ರೆ ಖಂಡಿತ ಅದರಿಂದ ಸಾಲ ಹೆಚ್ಚಾಗತ್ತಾಗ್ಲಿ, ಕಡಿಮೆ ಆಗಲ್ಲ. ಆದ್ರೆ ಪ್ರೊಡಕ್ಟಿವ್ ಇದ್ರ ಮೇಲೆ ನಾವು ಸಾಲವನ್ನ ಮಾಡಿದ್ರೆ ಅವಾಗ ಖಂಡಿತ ಅದ ರಿಪೇ ಮಾಡ್ಬೋದು. ಈಗ 1991 ನಲ್ಲಿ ನಾವು ನೋಡಿದ್ರೆ ಎಷ್ಟೊಂದು ನಮ್ಗೆ ಸಾಲ, ನಾವು ತುಂಬಾ ಸಾಲ ಹೆಚ್ಚಾಗಿತ್ತು. ಅವಾಗ ನಮ್ಗೆ GDP ಟು ದಿ ಟ್ಯಾಕ್ಸಸ್ ಹೆಚ್ಚಾಗಿತ್ತು, ದೇಶ ಕ್ರೈಸಿಸ್ ಅಲ್ಲಿ ಇತ್ತು, ನಾವು ಲೋನ್ ನ ತಗೊಂಡೋಗಿ ಅಡ ಇಟ್ವಿ. ಅದಾದ ನಂತರ ನೋಡಿ ರಿಫಾರ್ಮ್ಸ್ ಆದ್ಮೇಲೆ ಒಳ್ಳೇದಾಯ್ತು. ಈಗ COVID-19 ಇಂದ ಸಾಲ ಹೆಚ್ಚಾಗಿದೆ ಅಂತ ಒಪ್ಪೋದಾದ್ರೆ ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದೀವಿ? ಈಗ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗ್ತಾ ಇದೆ. ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇವತ್ತು ಹೆಚ್ಚಾಗ್ಲಿ ಅಂತ ನಾವು ಎಲ್ಲರೂ ಒತ್ತಾಯ ಮಾಡ್ತಾ ಇದ್ವಿ. ಯಾಕೆಂತಂದ್ರೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಇಂದ ಸರ್ಕಾರ ವಿಮುಖ ಆಗ್ತಾ ಇತ್ತು. ಲಾಸ್ಟ್ ಎಲ್ಲ ನಾವು ಗಮನಿಸಿದಾಗ ಅದನ್ನ ನಾವು ವಿರೋಧಿಸಿದ್ವಿ. ಈಗ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಾ ಇದೀವಿ, ಪಬ್ಲಿಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಜಾಸ್ತಿ ಮಾಡ್ತೀವಿ, 7.5 ಲಕ್ಷ ಕೋಟಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಇಂದ ಅದರಿಂದ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದ್ರಿಂದ ಇನ್ಕಮ್ ಜನರೇಟ್ ಆಗುತ್ತೆ, ಇನ್ಕಮ್ ಜನರೇಟ್ ಆಗೋದ್ರಿಂದ ಕನ್ಸಂಪ್ಷನ್ ಆಸ್ ವೆಲ್ ಆಸ್ ಎಫೆಕ್ಟಿವ್ ಡಿಮಾಂಡ್ ಜಾಸ್ತಿ ಆಗತ್ತೆ. ಸೊ ಇದು ಜಾಸ್ತಿ ಆಗೋದ್ರಿಂದ ನಾನು ಹೇಳಿದ್, ಮತ್ತೆ ಅದ್ರ ಜೊತೆಗೆ ನಾವು 1 ಲಕ್ಷ ಕೋಟಿಯಷ್ಟು ಕೇಂದ್ರ ಸರ್ಕಾರ ಹೇಳುತ್ತೆ ರಾಜ್ಯಗಳಿಗೆ ಕೂಡ ನಾವು 50 ಇಯರ್ಸ್ ವಿತೌಟ್ ಇಂಟ್ರೆಸ್ಟ್ ಲೋನ್ ಕೊಡ್ತೀವಿ, ದೀರ್ಘಾವಧಿಯ ಲೋನ್ ಕೊಡ್ತೀವಿ ಅಂತ. ಸೊ ಅದು ಈಗೇನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಬಳಸಿದ್ರೆ, ಮತ್ತೆ ಇದೆಲ್ಲವನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡುವಂತದ್ದು. ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದ್ರೆ ಏನಾಗುತ್ತೆ, ಒಂದು ಎಗೈನ್ ಅದರಿಂದನೂ ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ. ಪ್ರತಿ ₹1 ಅಲ್ಲಿ ನಾವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಿದ್ರೆ, ಯಾರೇ ರಾಜ್ಯ ಸರ್ಕಾರ ಖರ್ಚು ಮಾಡ್ಲಿ, ಕೇಂದ್ರ ಸರ್ಕಾರ ಖರ್ಚು ಮಾಡಿದ್ರೆ ಅದರಿಂದ ಅನೇಕ ಸ್ಟಡೀಸ್ ಇದೆ, ಅದರಿಂದ ₹2.5 ಅವತ್ತಿನ ದಿನವೇ ಲಾಭ, ಅವತ್ತಿನ ದಿನ ಆ ವರ್ಷವೇ ಅದರಿಂದ ಆದಾಯ ಬರುತ್ತೆ ಅಂತ, ಇನ್ಕಮ್ ಆಗಿ ಜನರೇಟ್ ಆಗುತ್ತೆ ಅಂತ. ಸೊ ಇದೆಲ್ಲ ದೃಷ್ಟಿ ಇಟ್ಕೊಂಡು ನಾನು ಅದನ್ನ ಹೇಳಿದ್ದು. ಯಾಕಂದ್ರೆ ಒಂದ್ ವೇಳೆ ಇದು ತಗೊಂಡು ನಾವು ಸಾಲ ತಗೊಂಡು ಇನ್ನೇನಕ್ಕೋ ಅದನ್ನ ಉಪಯೋಗಿಸ್ತಾ ಇದೀವಿ ಅಂತಂದ್ರೆ ಖಂಡಿತವಾಗಿಯೂ ನಾನು ಅದನ್ನ ಅಪೋಸ್ ಮಾಡ್ಬೇಕು. ಯಾರೇ ಎನಿ ಸೆನ್ಸಿಬಲ್ ಎಕನಾಮಿಸ್ಟ್ ವುಡ್ ಅಪೋಸ್ ಇಟ್. ಆದ್ರೆ ಇವ್ರು ಹೇಳ್ತಿರೋದು ನಾವು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದ್ರಿಂದ ಅದಕ್ಕೆ ನಾನು ಅಪ್ರಿಶಿಯೇಟ್ ಮಾಡಿದ್ದೆ. ಫೈನ್ ಸರ್. ಹಾಗೆ ಸಂಪರ್ಕದಲ್ಲಿ ಇನ್ನು ಈ ಗ್ರೀನ್ ಎನರ್ಜಿ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಬಹಳಷ್ಟು ಒತ್ತು ಕೊಟ್ಟಿದೆ ತನ್ನ ಬಜೆಟ್ನಲ್ಲಿ ಅಂತ ವಿಶ್ಲೇಷಣೆಗಳು ಆಗ್ತಾ ಇದೆ. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ತುಂಬಾ ಇನ್ನು ಅಡ್ವಾನ್ಸ್ಡ್ ಆಗಬೇಕಾಗತ್ತೆ. ಸೊ ಯಾವ ತರ ಅದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ಆ್ಯಪ್ನಲ್ಲಿ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದ ಅಭಿಪ್ರಾಯ ಸಂಗ್ರಹವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಪ್ರಶ್ನೆಯಾಗಿತ್ತು, ಇವತ್ತು ಮಂಡನೆಯಾದಂಥ ಕೇಂದ್ರ ಬಜೆಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ಸಾಕಷ್ಟು ಜನ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಸಚಿನ್ ಅನ್ನೋರ ಅಭಿಪ್ರಾಯ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸಚಿನ್ ಹೇಳ್ತಾ ಇದ್ದಾರೆ, ಬಜೆಟ್ ಚುನಾವಣಾ ಬಜೆಟ್ ಆಗದೆ ದೂರದೃಷ್ಟಿಯ ಬಜೆಟ್ ಆಗಿದೆ, ಅದೇ ಖುಷಿ ಅಂತ. ಕೇಂದ್ರ ಬಜೆಟ್ ಮೇಲೆ ಚರ್ಚೆ ಮುಂದುವರಿಯುತ್ತೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ माननीय मंत्री महोदय श्रीमती निर्मला सीतारमण जी। I present the budget for the year 2022-23.
ವೆಲ್ಕಮ್ ಬ್ಯಾಕ್. ನಮ್ಮೆಲ್ಲರಿಗೂ ನೆನಪಿದೆ, ರಾಜ್ಯದಲ್ಲಿ ಬಿಟ್ಕಾಯಿನ್ ಹಗರಣ ಸೌಂಡ್ ಮಾಡಿದಂತ ಟೈಮ್ನಲ್ಲಿ ಖುದ್ದಾಗಿ ನರೇಂದ್ರ ಮೋದಿ ಅವರು ಕೂಡ ವರದಿಯನ್ನ ತರಿಸ್ಕೊಂಡಿದ್ರು. ಮತ್ತೆ ಕ್ರಿಪ್ಟೋ ಕರೆನ್ಸಿಗಳನ್ನ ಬ್ಯಾನ್ ಮಾಡಬೇಕು, ಅದ್ರ ಬಗ್ಗೆನೂ ಕೂಡ ಆ ಟೈಮ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ ಕ್ರಿಪ್ಟೋ ಕರೆನ್ಸಿ ಬದಲಾಗಿ RBI ನಿಂದ ಡಿಜಿಟಲ್ ಕರೆನ್ಸಿ ಅಂತ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಇನ್ನೊಂದಿಷ್ಟು ಕ್ಲಾರಿಟಿ ಬೇಕಾಗುತ್ತೆ. ಸೊ ಮಂಜುಳಾ ಮೇಡಮ್, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇದು ಸ್ವಾಗತ ಮಾಡ್ತೀರಾ ನೀವು? ಅಲ್ಲ, ಡೆಫಿನೆಟ್ ಆಗಿ ಮೋದಿಜಿ ಅವರು ಯಾವುದೇ ಒಂದು ಯೋಜನೆಯನ್ನ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಅದಕ್ಕೆ ಥರೋಲಿ ಸ್ಟಡೀಡ್ ಸರ್ವೆ ಬೇಸ್ಡ್ ರಿಪೋರ್ಟ್ ಅನ್ನ ಇಟ್ಕೊಂಡು ಎಕ್ಸ್ಪರ್ಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿನೇ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇವತ್ತು ಡಿಜಿಟಲ್ ಪೇಮೆಂಟ್ ಅನ್ನುವಂಥದ್ದು ಏನ್ ಗೊತ್ತಾ, ಇವಾಗ ನಾವು ಯಾವ್ದನ್ನು ನಾನೇನೆ ಈ ಊರಲ್ಲಿ ಒಂದ್ ದಿವಸ, ಆ ಊರಲ್ಲಿ ಒಂದ್ ದಿವಸ, ಯಾವಾಗ್ಲೂ ಟ್ರಾವೆಲ್ ಅಲ್ಲಿ ಇರ್ತೀನಿ. ನಾನೇ ಎಲ್ಲ ಪೇಮೆಂಟ್ಸ್ ಡಿಜಿಟಲ್ ಅಲ್ಲೇ ಮಾಡ್ಕೋತೀನಿ. ಅಬ್ಬಾ, ಇದು ಎಂತ ರೆವಲ್ಯೂಷನ್ ಅಂತ ಅನ್ಸುತ್ತೆ. ಅದನ್ನೇ ಒಂದು 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ ಒಂದ್ ಸಣ್ಣ ಪೇಮೆಂಟಿಗೂ ಏನೋ ಕಿರಿಕಿರಿ ಆಗ್ತಾ ಇತ್ತು. ಇವತ್ತು ಆ ರೀತಿ RBI ಮಾಡೋದ್ರಿಂದ ಅದೊಂದು ಆಥರೈಸೇಷನ್, ಅದಕ್ಕೊಂದು ನ್ಯಾಷನಲ್ ಐಡೆಂಟಿಟಿ ಬರುತ್ತೆ, ಅದಕ್ಕೊಂದು ಲೀಗಲ್ ಫ್ರೇಮ್ ಬರುತ್ತೆ. ಅವಾಗ ಎಲ್ಲರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಈಗ ಏನ್ ನಡೀತಾ ಇದೆ, ಆ ಒಂದು ಬಿಟ್ಕಾಯಿನ್ ವಿಚಾರದಲ್ಲಿ ಇದು ಯಾವುದು ಮೇನ್ ಸ್ಟ್ರೀಮ್ ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಇಲ್ಲದೆ ನಡೆಯುವಂಥದ್ದು, ಅದು ಕಾನೂನಿಂದ ಹೊರಗೆ ಉಳಿಯುವಂತ ವಿಚಾರ ಆಗತ್ತೆ. ನೀವು ಈ ಡಿಜಿಟಲ್ ಪೇಮೆಂಟ್ ಜೊತೆಗೆ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಹೇಳಿದ್ರಿ. ಗ್ರೀನ್ ಅಂದ್ರೆ ನಾ ಹೇಳ್ತಿರೋದು, ಅವತ್ತು ಏನು ನೆಹರು ಅವರು ಪ್ರಧಾನಿಗಳಾದಾಗ ನಡೆದಂತ ಗ್ರೀನ್ ರೆವಲ್ಯೂಷನ್ ಬೇರೆ. ಇವತ್ತು ಫ್ಯೂಯಲ್ ವಿಚಾರದಲ್ಲಿ ಏನು ಗ್ರೀನ್ ಇಶ್ಯೂನ ತರ್ತಾ ಇದ್ದಾರೆ, ಈಗಾಗ್ಲೇ ನಮ್ಮಲ್ಲಿ ಅದು ಜಾರಿನಲ್ಲಿ ಇದೆ ಮೇಡಮ್. ಏನಂತಂದ್ರೆ ಫಸ್ಟ್ ಜನರೇಷನ್ ಎಥನಾಲ್ ಇಂಟ್ರೊಡ್ಯೂಸ್ ಆಗಿದೆ. ಈಗ ಏನ್ ಮಾಡ್ತಾ ಇದೆ ಮೋದಿಜಿ ಅವರ ಸರ್ಕಾರ, ಸೋಲಾರ್ ಎನರ್ಜಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿರೋದನ್ನ ರೈತರಿಗೆ ವಿದ್ಯುತ್ ಆಗಿ ಪರಿವರ್ತನೆ ಮಾಡುವಂತದ್ದು. ನಮ್ಮಂತವರು ವಾಹನಗಳ ಮೇಲೆ ಡಿಪೆಂಡ್ ಆಗಿರುವಂತವರಿಗೆ, ಗಲ್ಫ್ ಕಂಟ್ರೀಸ್, ಇರಾನ್ ಇರಾಕ್ ಯುದ್ಧ ಆದಾಗ ನಮ್ಮ ದೇಶದ ಫ್ಯೂಯಲ್ ಮೇಲೆ ಒಂದು ಪರಿಣಾಮ ಬೀರ್ತು. ಅಥವಾ ಆತ್ಮ ನಿರ್ಭರ್ ಭಾರತ ಅಂದ್ರೆ ನಮ್ಮ ಒಂದು ಸ್ವಯಂ ಪ್ರಯತ್ನ, ಈಗ ಪರಿಸರದ ದೃಷ್ಟಿಯಿಂದ ನೋಡೋದಾದ್ರೆ ಮಾಲಿನ್ಯ ಕಡಿಮೆ ಮಾಡಬೇಕು ಅಂತ. ಟೈಮ್ ಸ್ವಲ್ಪ ಕಡಿಮೆ ಇದೆ. ಕೇಶವ್ ಸರ್, ಗ್ರೀನ್ ಎನರ್ಜಿ ಬಗ್ಗೆ ಇನ್ಫ್ಯಾಕ್ಟ್ ನಾವು ಮಾತಾಡಿದ್ವಿ ಡಿಸ್ಕಷನ್ ಅಲ್ಲಿ. ಉತ್ತೇಜನ ಕೊಡುತ್ತಾ ಸರ್ಕಾರ ಅಂತ ಕೊಟ್ಟಿದೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ ನನಗೊಂದು ಎಲೆಕ್ಟ್ರಿಕ್ ಕಾರ್ ಬೇಕು, ಬೈಕ್ ಬೇಕು, ತಗೊಳ್ಳೋ ಅಂತ ಇಂಟ್ರೆಸ್ಟ್ ಇದೆ. ಆದ್ರೆ ಸಡನ್ ಆಗಿ ಕೈ ಕೊಟ್ಬಿಟ್ರೆ ನಾನು ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಮಾಡ್ಲಿ, ಈ ಗೊಂದಲ ಜನಸಾಮಾನ್ಯರಲ್ಲಿ. ನಾನು ನಿಮ್ಗೆ ಹೇಳ್ತೀನಿ ವಿಚಾರದಲ್ಲಿ. ನಾನು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಯಾವ್ದೋ ಒಂದು ಸಭೆಗೆ ಹೋದೆ ಇತ್ತೀಚೆಗೆ. ಆಗ ನನಗೆ ಬಂದು ಯಾರೋ ಕಂಪ್ಲೇಂಟ್ ಹೇಳಿದ್ರು, ನೋಡಿ ಮೇಡಮ್, ಪೆಟ್ರೋಲ್ ಅನ್ನೇ ಉಪಯೋಗ ಮಾಡ್ದಿರೋ ವಾಹನಗಳು ರಸ್ತೆ ಮೇಲೆ ಬರ್ತಿದೆ, ಅವ್ರು ಪೆಟ್ರೋಲ್ ಬಂಕ್ ಮಾಡಿದ್ದಾರೆ, ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ಒಬ್ರು ಕ್ವೆಶನ್ ಕೇಳಿದ್ರು. ಆ ಪೆಟ್ರೋಲ್ ಬಂಕ್ ಮಾಲೀಕರು ಮಹಿಳೆನೇ ಇದ್ರು. ಅವ್ರು ಹೇಳಿದ್ರು, ಮೇಡಮ್ ನಮ್ಗಾಗ್ಲೇ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂತ. ಯಾವ್ದಾವ್ದು ಪೆಟ್ರೋಲ್ ಬಂಕ್ ಪಾಯಿಂಟ್ ಗಳಿದೆ ಅದನ್ನೇ ಚಾರ್ಜಿಂಗ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ನಮ್ಮ ಗಡ್ಕರಿ ಅವರು ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು. ಅಂದ್ರೆ ನೀವು ಆತ್ಮನಿರ್ಭರ್ ಭಾರತ ಉದಾಹರಣೆಗೆ ನಾನು ಹೇಳ್ತೀನಿ, ಕಾಂಗ್ರೆಸ್ಗೆ ನಾವು ಟೀಕೆ ಮಾಡಿದ್ರೆ ಅವ್ರಿಗೆ ತುಂಬಾ ಬೇಜಾರಾಗತ್ತೆ. 75 ವರ್ಷ ಈ ದೇಶದಲ್ಲಿ ಎಣ್ಣೆ ಕಾಳುಗಳು, ನಾವು ಉಪಯೋಗಿಸುವಂತ ಅಡಿಗೆ ಮನೆಯ ಯಾವುದೇ ಎಣ್ಣೆಗಳು ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಲ್ಲಿ ಸೇರ್ಕೊಂಡಿದೆ. ಅದನ್ನ ಹಾಕಿನೇ ಮಾಡ್ತಾ ಇರುವಂತದ್ದು. ಇವತ್ತು ಇಡೀ ದೇಶದ ಆರೋಗ್ಯದ ಮೇಲೆ ಅದು ಅಪಾಯಕಾರಿ ಇದೆ. 75 ವರ್ಷದಲ್ಲಿ ನಾವು 70% ಎಣ್ಣೆ ಕಾಳುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾ ಇದೀವಿ. ಬೆಳಿಲಿಲ್ಲ. ನಾನು ಕೇಳ್ತಾ ಇದ್ದೆ, ಈಗ ಈ ಕ್ರಿಪ್ಟೋ ಮತ್ತೆ ಈ ಗ್ರೀನ್ ಎನರ್ಜಿ ಬಗ್ಗೆ ಕ್ವಿಕ್ ಆಗಿ ಸರ್ ನಾನು ಹೇಳ್ತಾ ಇದ್ನಲ್ಲ, ನನ್ನ ಡೌಟ್. ಈಗ ನನಗೆ ಇಂಟ್ರೆಸ್ಟ್ ಇದೆ, ತಗೊಂಡ್ರೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆ, ಮಧ್ಯದಲ್ಲೇ ಕೈ ಕೊಟ್ಬಿಟ್ರೆ ನಾನು ಹೆಂಗ್ ಟ್ರಾವೆಲ್ ಮಾಡ್ಲಿ, ಇಂಥದ್ದೆಲ್ಲ ಒಂದು ಗೊಂದಲಗಳಿದೆ ಜನರಲ್ಲಿ. ಇಂಟ್ರೆಸ್ಟ್ ಇದ್ರು ಎಲ್ಲ ಪೆಟ್ರೋಲ್ ಬಂಕ್ ಚಾರ್ಜಿಂಗ್ ಪಾಯಿಂಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಕೇಶವ್ ಸರ್. ಮೇಡಮ್, ಪೋರ್ಟಬಲ್ ಬ್ಯಾಟ್ರೀಸ್ ನ ಕೊಡ್ತಾ ಇದ್ದಾರೆ, ಸ್ವಾಪಿಂಗ್ ಬ್ಯಾಟ್ರೀಸ್ ಅಂತ ಮಾಡಿದ್ದಾರೆ. ಸ್ವಾಪಿಂಗ್ ಬ್ಯಾಟ್ರೀಸ್, ಈಗ ಬ್ಯಾಟ್ರಿ ಕೊಟ್ಟು ಮತ್ತೆ ಇನ್ನೊಂದು ಬ್ಯಾಟ್ರಿನ ಅಲ್ಲೇ ತಗೊಂಡು ಹೋಗ್ಬೋದು, ವೆಯ್ಟ್ ಮಾಡ್ಬೇಕಾಗಲ್ಲ. ಆ ತರದ್ದು ಒಂದು ಪಾಲಿಸಿ ಕೂಡ ಇದೆ. ಕನ್ಸ್ಯೂಮರ್ಸ್ ಕೂಡ ಮನೆಗಳಲ್ಲಿ ಕೂಡ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅನುವು ಮಾಡ್ಕೊಡೋದಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ಹಿಂದೆ ಏನು ಸರ್ಕಾರ ಟೈಮ್ ಇಲ್ಲ. ಸೊ ರಮೇಶ್ ಬಾಬು ಸರ್, ಕೊನೆಯದಾಗಿ ಏನ್ ಹೇಳ್ತೀರಾ? ಅಂದ್ರೆ ಇದು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಆಗಕ್ಕೆ ಎಷ್ಟು ವರ್ಷಗಳು ಬೇಕಾಗಬಹುದು ಮೇಡಮ್? ಗ್ರೀನ್ ಎನರ್ಜಿ ಸ್ಕೀಮ್ ಬಂದಂತದ್ದು UPA ಸರ್ಕಾರದಲ್ಲಿ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ತಾವೀಗ ಚಾರ್ಜಿಂಗ್ ಪಾಯಿಂಟ್ ಹೇಳ್ತಿದ್ದೀರಾ, ಈಗ ಬೆಂಗಳೂರು ಸಹ ಬೆಸ್ಕಾಂನವ್ರು ಆಲ್ರೆಡಿ ಇಂಟ್ರೊಡ್ಯೂಸ್, ಬಹಳಷ್ಟು ರಾಜ್ಯಗಳು ಆಯಾ ರಾಜ್ಯಗಳಲ್ಲಿ ಆಗಲೇ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಥಿಂಗ್ ನ್ಯೂ ಇನ್ ದಟ್. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು ಮೇಡಮ್ ಅವ್ರು ಕಾಂಗ್ರೆಸ್ ಬಗ್ಗೆ ಒಂದು ಪ್ರಸ್ತಾಪ ಮಾಡೋದು. ಒಂದು ಮಾತನ್ನು ಹೇಳ್ತೀನಿ,
ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಬಿಜೆಪಿಯವರು ಅಥವಾ ಬೇರೆಯವರು ಆರೋಪ ಮಾಡ್ತಾ ಇದ್ದಾರೆ 70 ವರ್ಷದಲ್ಲಿ ಭ್ರಷ್ಟಾಚಾರದ ಆರೋಪ, ಅಷ್ಟು ಭ್ರಷ್ಟಾಚಾರವನ್ನು ಬಿಜೆಪಿಯವರು 7 ವರ್ಷದಲ್ಲಿ ಮುಗಿಸಿದ್ದಾರೆ. ಅದನ್ನ ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಇನ್ನು ಡಿಜಿಟಲ್ ವಿಚಾರದಲ್ಲಿ ತಾವು ಈಗ ಪ್ರಶ್ನೆ ಎತ್ತಿದ್ರಿ. ಬಿಟ್ಕಾಯಿನ್ ಈಸ್ ಎ ಪಾರ್ಟ್ ಆಫ್ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿನ ರೆಗ್ಯುಲೈಸ್ ಮಾಡಬೇಕೋ ಬೇಡ ಅನ್ನೋದು ಚರ್ಚೆ ನಮ್ಮ ದೇಶದಲ್ಲಿ ಬಹಳ ದಿವಸದಿಂದ ನಡೀತಾ ಇತ್ತು. ಇಟ್ ಈಸ್ ನಥಿಂಗ್ ಬಟ್ ಎ ಸೆಕೆಂಡ್ ಹವಾಲಾ. ಇದರಲ್ಲಿ ಇವತ್ತು ಕರ್ನಾಟಕದ ಮಂತ್ರಿಗಳು ಇನ್ವಾಲ್ವ್ ಆಗಿದ್ರು, ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗಿದ್ದು, ದೊಡ್ಡ ಮಟ್ಟದ ಆರೋಪ ಇತ್ತು, ಪ್ರಶ್ನೆ ಬೇರೆ. ಇವತ್ತೇನು ಅದನ್ನ ಅವ್ರು ರೆಗ್ಯುಲೈಸ್ ಮಾಡಿಕೊಟ್ಟಿದ್ದಾರೆ. ಬಜೆಟ್ ಪೂರ್ವದಲ್ಲಿ ಪ್ರಧಾನಮಂತ್ರಿಯವರು 4-5 ಸಭೆ ಮಾಡಿದ್ರು. ಸಭೆ ಮಾಡಕ್ಕೆ ಕಾರಣ ದೇರ್ ಇಸ್ ಎ ಡೈರೆಕ್ಷನ್ ಬೈ ದ ಸುಪ್ರೀಂ ಕೋರ್ಟ್. ಈ ತರದ ಕ್ರಿಪ್ಟೋ ಕರೆನ್ಸಿ ಚಾಲನೆಯಲ್ಲಿದೆ, ಇದನ್ನ ನೀವು ಯಾಕೆ ರೆಗ್ಯುಲೈಸ್ ಮಾಡಬಾರ್ದು ಅಂತೇಳಿ ರಿಸರ್ವ್ ಬ್ಯಾಂಕ್ಗೆ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ರು. ಇವತ್ತು ಆ ಹಿನ್ನೆಲೆಯಲ್ಲಿ ಅದನ್ನು ರೆಗ್ಯುಲೈಸ್ ಮಾಡೋಂಥ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಡಿಜಿಟಲ್ ಕರೆನ್ಸಿ ಬೇರೆ, ಕ್ರಿಪ್ಟೋ ಕರೆನ್ಸಿ ಬೇರೆ. ಮೇಡಮ್ ಸ್ವಲ್ಪ ಅದನ್ನ ಇಂಟರ್ಪ್ರಿಟ್ ಮಾಡ್ಬೇಕಾದ್ರೆ ತಪ್ಪು ಮಾಡೋರು. ಡಿಜಿಟಲ್ ಕರೆನ್ಸಿ ಬಗ್ಗೆ ಯಾರ್ದು ತಕರಾರಿಲ್ಲ. ಕ್ರಿಪ್ಟೋ ಕರೆನ್ಸಿನಲ್ಲಿ ಇವತ್ತೇನು ಇನ್ಕಮ್ ಬರುತ್ತೆ ನಿಮ್ಗೆ, ಅದ್ರ ಮೇಲೆ 30% ತೆರಿಗೆ ಹಾಕಿದ್ದಾರೆ. ಅಫ್ಕೋರ್ಸ್ ಅಲ್ಲೊಂದು ಕ್ಲಾರಿಫಿಕೇಶನ್ ಏನು ಅಂತಂದ್ರೆ ಆ ಮೈನಿಂಗ್ ನ RBI ಮಾಡುತ್ತಾ, ಕ್ಲಾರಿಫಿಕೇಶನ್ ಗವರ್ಮೆಂಟ್ ಪ್ರಪೋಸಲ್ ವಿಲ್ ವೆಲ್ಕಮ್, ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಬಟ್ ಇದುವರೆಗೂ ಈ ಕ್ರಿಪ್ಟೋ ಕರೆನ್ಸಿ ಆಗಿರ್ತಕ್ಕಂಥ ಅವ್ಯವಹಾರಗಳು ಇದೆಯಲ್ಲ, ಕಾಂಗ್ರೆಸ್ ಪಕ್ಷದ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಚರ್ಚೆಯಲ್ಲಿ ಪಾಲ್ಗೊಂಡಂತ 3 ಜನ ಗೆಸ್ಟ್ ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಇಂಪ್ಲಿಮೆಂಟ್ ಹೆಂಗಾಗುತ್ತೆ ಅನ್ನೋದು ನಮಗೂ ಇರುವಂತ ಕುತೂಹಲ. ಇನ್ನು ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆಪ್ ನಲ್ಲಿ ನಾವು ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ 2ನೇ ಪ್ರಶ್ನೆಯಾಗಿದೆ, ಕೊರೋನಾ ನಡುವೆಯೂ ಜನವರಿಯಲ್ಲಿ ಅತಿ ಹೆಚ್ಚು GST ಸಂಗ್ರಹ ಆಗಿದೆ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ಕ್ವೆಶ್ಚನ್ ರಿಪೀಟ್ ಮಾಡ್ತಾ ಇದ್ದೀನಿ. ಕೊರೋನಾ ನಡುವೆಯೂ ಜನವರಿಯಲ್ಲಿ ಅತಿ ಹೆಚ್ಚು GST ಸಂಗ್ರಹ ಆಗಿದೆ, ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ. ನೀವು ಆನ್ಸರ್ ಮಾಡಬೇಕು ಅಂದ್ರೆ ನಿಮ್ಮ ಒಪಿನಿಯನ್ ತಿಳಿಸಬೇಕು ಅಂತಂದ್ರೆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನೀವು ಕಳಿಸಿರುವಂತ ಒಪಿನಿಯನ್ ಅನ್ನು ನಾವು ರಾತ್ರಿ 10 ಗಂಟೆ ನ್ಯೂಸ್ ನಲ್ಲಿ ಟೆಲಿಕಾಸ್ಟ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. Zeppe and News 18 Network present Crypto Simplified. ಹಾಯ್, ಹೆಲೋ. ಝೆಪ್ಪೆ ಮತ್ತು ನೆಟ್ವರ್ಕ್ 18 ಪ್ರಸ್ತುತಪಡಿಸುವ ಕ್ರಿಪ್ಟೋ ಕರೆನ್ಸಿಗಳ ಕುರಿತ ವಿಶೇಷ ವಿವರಣಾತ್ಮಕ ಸರಣಿಗೆ ಸ್ವಾಗತ. ಇವತ್ತು ನಾವು ಕ್ರಿಪ್ಟೋ ಕರೆನ್ಸಿಯ ವಿವಿಧ ಅಂಶಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ವ್ಯಾಪಾರದಲ್ಲಿ ಹಲವು ಬಗೆಗಳಿವೆ. ದಿನದ ವ್ಯಾಪಾರ, ಇದರಲ್ಲಿ ವ್ಯಾಪಾರಿಗಳು ಒಂದೇ ದಿನದಲ್ಲಿ ಕ್ರಿಪ್ಟೋವನ್ನ ಖರೀದಿಸುತ್ತಾರೆ ಮತ್ತು ಮಾರುತ್ತಾರೆ. ಸ್ವಿಂಗ್ ಟ್ರೇಡಿಂಗ್, ಇದರಲ್ಲಿ ವ್ಯಾಪಾರಿ ತಾಂತ್ರಿಕ ವಿಶ್ಲೇಷಣೆಯನ್ನ ಬಳಸಿಕೊಂಡು ವ್ಯಾಪಾರದ ಅವಕಾಶಗಳನ್ನ ಕಂಡುಕೊಳ್ತಾನೆ ಮತ್ತು ಅವಕಾಶ ಸಿಗೋವರೆಗೂ ಕ್ರಿಪ್ಟೋದಲ್ಲಿ ತನ್ನ ಸ್ಥಾನವನ್ನ ಹೊಂದಿರ್ತಾನೆ. ಸ್ಥಾನ ವ್ಯಾಪಾರ, ಈ ವ್ಯಾಪಾರದಲ್ಲಿ ಹೂಡಿಕೆದಾರರು ತಮ್ಮ ಸ್ಥಾನಗಳನ್ನ ತಿಂಗಳುಗಳ ಕಾಲ ಹಿಡಿದಿಟ್ಟುಕೊಳ್ಳಬಹುದು. ಇದು ದೀರ್ಘಾವಧಿಯ ಪ್ರವೃತ್ತಿಗಳ ಆಳವಾದ ವಿಶ್ಲೇಷಣೆಯನ್ನ ಒಳಗೊಂಡಿರುತ್ತೆ. ಸ್ಕ್ಯಾಲ್ಪಿಂಗ್, ಇದು ತೀವ್ರಗತಿಯ ವ್ಯಾಪಾರ ತಂತ್ರಗಳಾಗಿವೆ. ಸ್ಕಾಲ್ಪರ್ಗಳು ಸಣ್ಣ ಲಾಭಕ್ಕಾಗಿ ಸಣ್ಣ ಪ್ರಮಾಣದ ಹಣವನ್ನ ಹೂಡಿಕೆ ಮಾಡುವ ಮೂಲಕ ವ್ಯಾಪಾರ ಮಾಡ್ತಾರೆ. ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಯಾವುದೇ ನೆಟ್ವರ್ಕ್, ಪ್ರೋಟೋಕಾಲ್ ಅಥವಾ ಅಪ್ಲಿಕೇಶನ್ನ ಆಧಾರವಾಗಿರುವ ತಂತ್ರಜ್ಞಾನದ ಮೇಲೆ ಕಣ್ಣಿಡಿ. ಡೆವಲಪರ್ಗಳ ಹಿನ್ನೆಲೆಯನ್ನು ಸಹ ಪರಿಶೀಲಿಸಿ. ಬಳಕೆದಾರರ ಸಂಖ್ಯೆಯನ್ನು ಸಹ ತಿಳಿದುಕೊಳ್ಳಿ ಮತ್ತು ಸರ್ಕಾರದ ಬೆಂಬಲವಿದೆಯಾ ಮತ್ತು ವಿರೋಧವಿದೆಯಾ ಅನ್ನೋದರ ಮೇಲೆ ನಿಗಾ ಇರಿಸಿ. ಹೂಡಿಕೆದಾರ ಮತ್ತು ವ್ಯಾಪಾರಿ ನಡುವಿನ ವ್ಯತ್ಯಾಸವೇನು ಎಂದು ಈಗ ತಿಳಿಯೋಣ. ಹೂಡಿಕೆದಾರರು ದೀರ್ಘಾವಧಿಯ ಹೂಡಿಕೆ ಮಾಡ್ತಾರೆ ಮತ್ತು ವ್ಯಾಪಾರಿಗಳು ಅಲ್ಪಾವಧಿಗೆ ಹೂಡಿಕೆ ಮಾಡ್ತಾರೆ. ಹೂಡಿಕೆದಾರರು ಸಾಂದರ್ಭಿಕವಾಗಿ ವ್ಯಾಪಾರ ಮಾಡ್ತಾರೆ. ವ್ಯಾಪಾರಿ ಪ್ರತಿದಿನ ಅಥವಾ ಪ್ರತಿ 3ನೇ ದಿನ ವ್ಯಾಪಾರ ಮಾಡ್ತಾರೆ. ಹೂಡಿಕೆದಾರರು ಅಪಾಯದ ಪ್ರೊಫೈಲ್ ಬಗ್ಗೆ ಮಾತನಾಡುತ್ತಾ ಅದನ್ನ ಎದುರಿಸುತ್ತಾರೆ. ಅದೇ ವ್ಯಾಪಾರಿ ಅಪಾಯವನ್ನ ತಂದುಕೊಳ್ತಾರೆ. ಹೂಡಿಕೆದಾರರು ಮೂಲಭೂತ ವಿಶ್ಲೇಷಣೆ ಮಾಡುವ ಮೂಲಕ ಹೂಡಿಕೆ ಮಾಡ್ತಾರೆ. ವ್ಯಾಪಾರಿ ತಾಂತ್ರಿಕ ವಿಶ್ಲೇಷಣೆ ಮಾಡುವ ಮೂಲಕ ವ್ಯಾಪಾರ ಮಾಡ್ತಾರೆ. ಇವತ್ತಿಗೆ ಕೆಲ ಕ್ರಿಪ್ಟೋ ಕರೆನ್ಸಿಯ ಕೆಲ ವಿಧಗಳ ಬಗ್ಗೆ ತಿಳಿದುಕೊಂಡ್ರಿ. ಈ ಹಂತಗಳ ಮೂಲಕ ಸುಲಭ ಮತ್ತು ಸುರಕ್ಷಿತ ರೀತಿಯಲ್ಲಿ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿ. ಧನ್ಯವಾದಗಳು. Zeppe and News 18 Network present Crypto Simplified.